ಸ್ವಾಗತ. ಇನ್ನು ಹೆಚ್ಚು ತಡ ಮಾಡೋದಿಲ್ಲ. ಭರ್ಜರಿ ಗಂಡು ಏಪ್ರಿಲ್ 5ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಅನಾವರಣಗೊಳ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಮದುವೆಗೆ ನಾವು ಹೇಗೆ ಆಹ್ವಾನ ಪತ್ರಿಕೆ ಕೊಟ್ಟು ದಯವಿಟ್ಟು ಬನ್ನಿ ಅಂತ ಕರಿತೀವೋ, ಹಾಗೆ ನಮ್ಮ ಚಿತ್ರಕ್ಕೆ ಚಿತ್ರಮಂದಿರದಲ್ಲೇ ಬಂದು ನೀವೆಲ್ಲ ಹರಿಸ್ಬೇಕು ಅಂತ ಇವತ್ತು ಈ ಟ್ರೈಲರ್ ಲಾಂಚ್ ಇವೆಂಟ್ನ ಮೂಲಕ ಟ್ರೈಲರನ್ನು ತೋರಿಸಿ ನಿಮ್ಮೆಲ್ಲರಿಗೂ ಆಹ್ವಾನ ನೀಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಮೆಲ್ಲರನ್ನು ಕೂಡ ಔಪಚಾರಿಕವಾಗಿ ಸ್ವಾಗತ ಮಾಡೋದಕ್ಕೆ ಚಿತ್ರದ ನಿರ್ದೇಶಕರು ಆದಂಥ ಹಾಗೆ ನಿರ್ಮಾಪಕರಲ್ಲೊಬ್ಬರಾದಂಥ ಪ್ರಸಿದ್ಧ ಸರ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ತಮಗೆಲ್ಲರಿಗೂ ಭರ್ಜರಿ ಗಂಡು ತಂಡದ ಪರವಾಗಿ ನಾನು ಶುಭ ಸಂಜೆನೆ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸಿನಿಮಾ ಬಗ್ಗೆ ನಾವೊಂದು ಟ್ರೈಲರು ಮತ್ತು ಇವತ್ತು ಆಡಿಯೋ ರಿಲೀಸ್ ಅಂತ ಏನು ಅಂದ್ಕೊಂಡಿದ್ದೀವಿ, ಅದನ್ನು ಆದಮೇಲೆ ಸಿನಿಮಾ ಬಗ್ಗೆ ಮಾತಾಡೋಣ. ಸಾಕಷ್ಟು ಪ್ರಶ್ನೆಗಳನ್ನ ಮಾಧ್ಯಮದವ್ರ ಮೂಲಕ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಒಂದೊಳ್ಳೆ ಇಂಟ್ರಾಕ್ಷನ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಈಗ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಸೌರಭ್ ಅವರು ಹೇಳ್ತಾರೆ. ಸೊ ಮತ್ತೊಮ್ಮೆ ಶುಭ ಸಂಜೆ ತಮಗೆಲ್ಲರಿಗೂ. ಟ್ರೈಲರು ಮತ್ತು ಸಾಂಗ್ ನೋಡಿ ನಾವು ಮತ್ತೆ ಸಿಗೋಣ. ಧನ್ಯವಾದಗಳು ಸರ್. ಇನ್ನು ಹೆಚ್ಚು ತಡ ಮಾಡೋದು ಬೇಡ, ಮಾತು ಕಡಿಮೆ ಮಾಡಿ ಪರದೆ ಮೇಲೆ ಜಾಸ್ತಿ ತೋರಿಸೋಣ ಅಂತ ಪ್ರಸಿದ್ಧ ಸರ್ ಈಗಾಗಲೇ ಹೇಳಾಯಿತು. ದಯವಿಟ್ಟು ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀ ಅಣಜಿ ನಾಗರಾಜ್ ಅವರನ್ನ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಕನ್ನಡ ಚಲನಚಿತ್ರರಂಗದ ಹೆಮ್ಮೆಯ ಛಾಯಾಗ್ರಾಹಕರು, ನಿರ್ಮಾಪಕರು, ನಿರ್ದೇಶಕರು, ಹಾಗೆ ಕನ್ನಡ ಚಲನಚಿತ್ರರಂಗಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಣಜಿ ನಾಗರಾಜ್ ಸರ್. ಸರ್, ಒಂದು ನವಿರಾದ ಪ್ರೇಮ ಕಥೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ, ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ ಕಮರ್ಷಿಯಲ್ ಪ್ಯಾಕೇಜಲ್ಲಿ ಬರ್ತಾ ಇದೆ. ಏಪ್ರಿಲ್ 5ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಏನಂತ ಹೇಳ್ತೀರಾ ಸರ್? ಹಾಗೆ ಅದಾದ ನಿಮ್ಮ ಮಾತಿನ ನಂತರ ಟ್ರೈಲರ್ ಲಾಂಚ್ ಅಂತ ಹೇಳಿ ನೀವು ಕೈಯನ್ನು ತೋರಿಸಿದ್ರೆ LED ಸ್ಕ್ರೀನ್ಗೆ ಟ್ರೈಲರ್ ಪ್ಲೇ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ತುಂಬ ದಿನದಲ್ಲಿ ವೇದಿಕೆ ಹಂಚ್ಕೊಂಡಿರೋದು, ತುಂಬ ದಿನದ ನಂತರ ವೇದಿಕೆ ಹಂಚ್ಕೊಂಡಿರೋದು. ನಮ್ಮ ಪ್ರಸಿದ್ಧ ಅವರು ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ. ನಾನು ಟ್ರೈಲರ್ ಮುಂಚೆನೇ ನೋಡಿದೆ. ಅವರೊಂದು ಶೋರಿಲ್ ಅಂತ ಮುಂಚೆ ತೋರಿಸಿದ್ರು ನನಗೆ. ಲಾಸ್ಟ್ ಟೈಮ್ ಫಾರಿನ್ ಹೋದಾಗೆಲ್ಲ ಹೇಳಿದರು. ಈ ಸಿನಿಮಾ ನಾನೇ ರಿಲೀಸ್ ಮಾಡಿಕೊಡ್ತೇನೆ ಪ್ರಸಿದ್ಧ ಸರ್ ಅವರಿಗೆ. ನಾನು ತುಂಬ ದಿವಸ ಆಯ್ತು ಸಿನಿಮಾ ಚಿತ್ರರಂಗ ದೂರ ಇದ್ದು ಈ ಸಿನಿಮಾ ನಾನೇ ರಿಲೀಸ್ ಮಾಡ್ತಾಯಿದ್ದೀನಿ. ಆಮೇಲೆ ಏನಂದರೆ ಇವತ್ತು ಕನ್ನಡ ಚಿತ್ರರಂಗ ಯಾವ ಥರ ಇದೆ ಅಂದರೆ, ತುಂಬ ಸಿನಿಮಾಗಳು ರಿಲೀಸ್ ಮಾಡಿ 8-10 ಸಿನಿಮಾಗಳು ರಿಲೀಸ್ ಮಾಡಿ ನಮ್ಮ ನಿರ್ಮಾಪಕ ತಪ್ಪು ಮಾಡ್ತಾರೆ ಅನಿಸ್ತಾ ಇದೆ ನನಗೆ. ಯಾಕಂದರೆ ಅಷ್ಟೊಂದು ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ ಅದು ನೋಡೋಕ್ಕಾಗಲ್ಲ. ಅದರಿಂದ ವಾರದಲ್ಲಿ ಕಮ್ಮಿ ಸಿನಿಮಾ ಮಾಡ್ಕೊಂತ ಹೋದರೆ ಸ್ವಲ್ಪ ಇಂಡಸ್ಟ್ರಿ ಎಲ್ಪ್ ಆಗೋದು ನನ್ನ ಒಂದು ನಂಬಿಕೆ. ಆಮೇಲೆ ನಮ್ಮ ಹೀರೋ ಸಾಹೇಬರು ನನಗೆ ಮೊನ್ನೆ ಫಾರಿನಲ್ಲಿ ಪರಿಚಯ ಆದರು. ಎಲ್ಲರೂ ಇಂಡಿಯಾದಲ್ಲಿ ಪರಿಚಯ ಆದರೆ ನಾನು ಫಾರಿನಲ್ಲಿ ಪರಿಚಯ ಆದರು. ನಮ್ಮೂರಲ್ಲಿ ಬ್ಯಾಂಕಾಕಲ್ಲಿ ಗೊತ್ತಲ್ಲ ಎಲ್ಲ. ಅದರಿಂದ ಒಂದು ಯಾಕಂದರೆ ನಾನು ಸಾಂಗ್ ಅವ್ರದ್ದು ಮಾಡಿದೆ. ನಮ್ಮ DOP ಅವರೊಂದು ಕಾರಣದ ಬಂದಿರಲಿಲ್ಲ, ನಾನೇ DOP ಮಾಡಿದೆ ಆ ಸಾಂಗ್ಗಳಿಗೆ. ತುಂಬ ಚೆನ್ನಾಗಿ ಬಂತು. ಬಿಡಲ್ಲ. ಕ್ಯಾಮ್ರಾ ಕೆಲಸ ಖುಷಿ ಕೊಡೋದು ಬೇರೆ. ತುಂಬ ನಿರ್ಮಾಪಕಕ್ಕಿನೂ ಕ್ಯಾಮ್ರಾದಿಂದ ತುಂಬ ಖುಷಿ ಪಟ್ಟಿದ್ದೆ ನಾನು. ಆಮೇಲೆ ಒಂದೊಳ್ಳೆ ಚಿತ್ರ ಆಗುತ್ತೆ. ಒಂದೊಳ್ಳೆ ಇವತ್ತೇನೆಂದರೆ ಒಳ್ಳೆ ಕಂಟೆಂಟ್ ಇದ್ದರೆ 100% ಕನ್ನಡ ಚಿತ್ರರಂಗದಲ್ಲಿ ನೋಡ್ತಾರೆ ಸಿನಿಮಾ ನನ್ನ ನಂಬಿಕೆ ಇದೆ. ಯಾಕಂದರೆ ಸುಮಾರು ದಿನದಿಂದ ನಾನು ಸಿನಿಮಾಟೋಗ್ರಫರ್ ಆಗಿ ಪ್ರೊಡಕ್ಷನ್ ಆಗಿ ಎಲ್ಲ ಮಾಡಿದ್ದೀನಿ. ತುಂಬ ಕಷ್ಟ ಇದೆ ಸಿನಿಮಾ ಮಾಡೋದು, ಸುಲಭ ಅಲ್ಲ. ಏನೋ ಒಂಥರ ಸಿನಿಮಾ ಮಾಡ್ಬೋದು, ಬಟ್ ಎಲ್ಲ ರೀಚ್ ಮಾಡೋದು ಅದೆಲ್ಲ ತುಂಬ ಕಷ್ಟ ಇದೆ. ಸೊ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಎಲ್ಲ ನಮ್ಮ ಕ್ಯಾಮ್ರಾಮನ್ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಈ ಟ್ರೈಲರ್ ಲಾಂಚ್ ಆಗಲಿ ಅಂತ ಕೇಳ್ಕೊಂಡೆ. ಥ್ಯಾಂಕ್ ಯು. All the best audio launch. ನಾಯಕರಿಂದಾನೇ ಮಾತು ಶುರು ಮಾಡೋಣ. ಕಿರಣ್ ಸರ್, ನಿಮ್ಮಿಂದನೇ ಶುರು ಮಾಡೋಣ. ಹೇಳಿ, ಹೇಗಿತ್ತು ಭರ್ಜರಿ ಗಂಡು ಅನುಭವ? ಹಾಗೆ ಜನತೆಗೆ ಏನು ಹೇಳ್ತೀರಾ? ಏಪ್ರಿಲ್ 5ನೇ ತಾರೀಕು ಥಿಯೇಟ್ರಿಗೆ ಯಾಕೆ ಬರಬೇಕು ಅಂತ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೆ ಮತ್ತು ಸೋಷಲ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇಲ್ಲೇ ಇದ್ದಾರೆ, ನನ್ನ ಫ್ಯಾಮಿಲಿ ಅಂತ ಏನು ಕರಿತೀನಿ. ಸೊ
ನೀವೇ ನೋಡಿದ್ರಿ ಆಲ್ಮೋಸ್ಟ್ ನಿಮಗೆ ಈಗ ಐಡಿಯಾ ಬಂದಿರುತ್ತೆ ಸಿನಿಮಾ ಸಬ್ಜೆಕ್ಟ್ ಯಾವ ಥರ ಇದೆ ಆ್ಯಂಡ್ ಯಾವ ಥರ ಇದಕ್ಕೆ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇವತ್ತಿನ ಡೇಟ್ಗೆ ರೆಕಗ್ನಿಷನ್ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗಲಿ ತುಂಬ ಕಡಿಮೆ ಇದೆ. ಸೊ ನಾನು ಕಂಪ್ಲೀಟಾಗಿ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅದು ಯಾವುದೂ ಇಲ್ಲದೇ ಇದ್ದಾಗ ನನ್ನ ಈ ಒಂದು ಪಾತ್ರಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಅವ್ರಿಗೆ ಎಷ್ಟೇ ಒತ್ತಡ ಬಂದರೂ ಇವತ್ತು ಫೈನಲಿ ಒಂದು ಸಿನಿಮಾನ ಮುಗಿಸಿ ರಿಲೀಸ್ ತನಕ ತಗೊಂಡು ಹೋಗಿದ್ದಾರೆ. ಅದರ ಹಿಂದೆ ತುಂಬ ಶ್ರಮ ಇದೆ ಆ್ಯಂಡ್ ತುಂಬ ಕಷ್ಟಪಟ್ಟಿದ್ವಿ. ಬಿಕಾಸ್ ಇಟ್ಸ್ ನಾಟ್ ಸೊ ಈಸಿ ಫಾರ್ ಬಿಗ್ನರ್ಸ್ ಆರ್ ನ್ಯೂ ಕಮರ್ಸ್. ಆದರೂ ಆ ಒಂದು ರೆಸ್ಪಾನ್ಸಿಬಿಲಿಟಿನ ನಮ್ಮ ಡೈರೆಕ್ಟರ್ ಸರ್ ತಗೊಂಡು ಇಲ್ಲಿವರೆಗೂ ತಂದಿದ್ದಾರೆ. ಆ್ಯಂಡ್ ಸ್ಪೆಷಲಿ ನಮ್ಮ ಕೌಶಿಕ್ ಸರ್, ಕ್ಯಾಮ್ರಾಮನ್ ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಮ್ಮ ಡೈರೆಕ್ಟರ್ ಸರ್ಗೆ ಪರಿಚಯ ಮಾಡಿಸಿದ್ದು ಅವರೇ. ಅವ್ರು ಎಲ್ಲೋ ನನ್ನ ಒಂದು ಸೀರಿಯಲಲ್ಲಿ ಚಿಕ್ಕದಾಗ ಒಂದು ರೋಲ್ ಮಾಡ್ತಿರ್ಬೇಕಾದ್ರೆ ನೋಡಿದಾಗಲೇ ನಂಗೆ ಪ್ರಾಮಿಸ್ ಮಾಡಿದರು, ನಾವು ಒಂದಿನ ಒಂದು ಸಿನಿಮಾ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಇವತ್ತು ಆ ಒಂದು ಅವಕಾಶ ನಂಗೆ ಕೊಟ್ಟು ಇಲ್ಲಿ ನಿಲ್ಲಿಸಿದ್ದೀರಾ. ಓವರಾಲ್ ಆಗಿ ಹೇಳಿ, ಈಗ ನಮ್ಮ ಕೆಲಸ ಮುಗ್ದಿದೆ. ನಾವು ಏನೆಲ್ಲ ಮಾಡ್ಬೋದಿತ್ತು, ಎಷ್ಟೆಲ್ಲ ಎಫರ್ಟ್ ಹಾಕ್ಬೋದಿತ್ತು, ನೀವು ನೋಡ್ತಿರೋ ಹಾಗೆ ಅದೆಲ್ಲ ಮಾಡಿದ್ದೀವಿ. ಈಗ ಎಲ್ಲ ನಿಮ್ಮ ಕೈಲಿದೆ. ಇದನ್ನು ಯಾವ ರೀತಿ ನೀವು ಇನ್ನೂ ಜನಕ್ಕೆ ರೀಚ್ ಮಾಡಿಸ್ತೀರಾ ಆ್ಯಂಡ್ ಯಾವ ರೀತಿ ಅಪ್ರಿಷಿಯೇಟ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಇವತ್ತು ಏನೋ ಹೊಸ ಆರ್ಟಿಸ್ಟ್ಗಾಗಲಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಗದೆ ಮಾರ್ಕ್ ಶೀಟ್ ಫೈನಲ್ ಆಗದೆ ಫೇಲ್ ಆಗ್ತಿದ್ದೀವಿ. ಅದು ಆ ರೀತಿ ಆಗ್ತಿದೆ. ಹೋಪ್ ಇದಕ್ಕೆ ಆ ರೀತಿ ಆಗಲ್ಲ. ಆ್ಯಂಡ್ ನೀವು ಇಷ್ಟು ದಿನ ಏನು ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಯಶಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಅಂಜಿ ನಾಗರಾಜ್ ಸರ್ ನಮಸ್ಕಾರ. ಭರ್ಜರಿ ಗಂಡು ನನಗೆ ಸಿನಿಮಾ ಒಪ್ಕೊಂಡಾಗಲೇ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕೆಂದರೆ ಒಂದೇ ಕಥೆಯಲ್ಲಿ 2 ಕಥೆ ಇದೆ. ಆಮೇಲೆ ಪ್ರಸಿದ್ಧ ಸರ್ ಡೈರೆಕ್ಟರ್ ಅವರು ಸಿನಿಮಾ ಅಂದರೆ ತುಂಬ ಹುಚ್ಚ ಆಸೆ ಅವ್ರಿಗೆ. ಎಷ್ಟೇ ಕಷ್ಟ ಆದ್ರೂ ಸಿನಿಮಾನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರು. ಆಮೇಲೆ DOP ಸರ್ ಕಿಟಿ ಕೌಶಿಕ್ ಸರ್ ಬಗ್ಗೆ ಹೇಳೋಂಗೇ ಇಲ್ಲ. ನೈಟ್ ಶೂಟ್ ಆಗಿರ್ಬೋದು, ಡೇ ಶೂಟ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟ್ನವ್ರು ತುಂಬ ಚೆನ್ನಾಗಿ ಮುದ್ದಾಗಿ ತೋರಿಸ್ತಾರೆ. ಆಮೇಲೆ ವೆರಿ ಹಾರ್ಡ್ ವರ್ಕರ್ ಅವರು. ಕಿರಣ್ ರಾಜ್ ಬಗ್ಗೆ ನಿಮ್ಗೆ ಯಾರಿಗೂ ನಾನೇನು ಹೇಳೋಂಗೇ ಇಲ್ಲ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಎಲ್ರಿಗೂ ಅವರು ಕ್ರಶ್ ಆಗಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ತಂಡದಲ್ಲಿ ನಾನು ಒಂದು ಸೇರಿಕೊಂಡು ಒಂದು ಪಾತ್ರ ಮಾಡಿದ್ದೀನಿ ಅಂತ. ಎಲ್ಲರೂ ಇದೇ ಏಪ್ರಿಲ್ 5ಕ್ಕೆ ಸಿನಿಮಾ ನೋಡಿ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ರಾಕೇಶ್ ರಾಜ್ ಅಂತ ನನ್ನ ಹೆಸರು. ಫಸ್ಟ್ ಆಫ್ ಆಲ್ ನನಗೆ ಇಲ್ಲೊಂದು ಆಪರ್ಚುನಿಟಿ ಕೊಟ್ಟು ಈ ಚಿತ್ರದಲ್ಲೊಂದು ಪಾತ್ರ ಕ್ರಿಯೇಟ್ ಮಾಡಿರೋ ಪ್ರೊಸೆಸರ್ಗೆ ನಾನು ಆಭಾರಿ. ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಒಂದು ಸಣ್ಣ ವಿಷಯ ಏನು ಹೇಳಬೇಕು ಅಂತಂದರೆ, ಆಸ್ ನ್ಯೂ ಕಮರ್ಸ್ ನಾವು ಎಲ್ಲರ ಹತ್ರ ಹೋಗಿ ಆಪರ್ಚುನಿಟಿಗಳನ್ನ ಕೇಳಿಕೊಂಡು ಟ್ಯಾಲೆಂಟ್ನ ತೋರಿಸಿ ನಾವೇನೋ ಮಾಡಬೇಕಂತ ಇರ್ತೀವಿ. ಆಪರ್ಚುನಿಟಿಗಳನ್ನ ಕೊಡ್ತಾರೆ, ಹೌದು. ಬಟ್ ನಮ್ಮಲ್ಲಿ ಏನೋ ಒಂದು ಇರುತ್ತಲ್ಲ, ನಾವೇನೋ ತೋರಿಸ್ಕೋಬೇಕು. ನಮಗೆ ಒಳಗಡೆಯಿಂದ ಗೊತ್ತಿರುತ್ತೆ ಇದೆಲ್ಲ ನಮಗೆಲ್ಲೋ ಒಂದು ಕಡೆ ನಾವು ಅದನ್ನೆಲ್ಲ ಚಾನಲೈಸ್ ಮಾಡಿ ನಾವೇನು ಪೊಟೆನ್ಷಿಯಲ್ ಏನಿದೆ ಅನ್ನೋದನ್ನು ತೋರಿಸ್ಕೋಬೇಕು ಅನ್ನೋದೆಲ್ಲ ಒಂದು ಇರುತ್ತೆ. ಇದನ್ನೆಲ್ಲ ಒಂದು ಸತಿ ನಾನು ಪ್ರೊಸೆಸರ್ಗೆ ಸಿಕ್ಕಿದಾಗ, ಈ ಥರ ನಾನು ಚಾನ್ಸ್ ಎಲ್ಲ ಕೇಳ್ಕೊಂಡು ಓಡಾಡ್ತಾ ಇರುವಾಗ ಪ್ರೊಸೆಸರ್ ಸಿಕ್ಕಿದಾಗ ಹೇಳಿದ್ದೆ. ಒಂದು ಸುಮಾರಷ್ಟು ದಿವಸ ಆದಮೇಲೆ ಸರ್ ಕರೀತಾರೆ, ಕರೆದ್ಬಿಟ್ಟು ಬಾ ನಿನ್ಗೊಂದಿಲ್ಲಿ ನಿನ್ಗೇನು ಫ್ರಸ್ಟ್ರೇಷನ್ಸ್ ಏನಿದೆ ಅಲ್ಲ ಅದೆಲ್ಲ ಚಾನಲೈಸ್ ಮಾಡೋ ಥರ ನಿನ್ಗೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀನಿ, ಬಾ ಬಂದ್ಬಿಟ್ಟು ಇದನ್ನೊಂದು ಸತಿ ನೋಡು ಹೇಗೆ ಅಂತೆಲ್ಲ. ಸೊ ಚಾನ್ಸ್ ಕೊಡೋದಲ್ದಿರ ಕೈ ತುಂಬ ದುಡ್ಡು ಕೊಟ್ಟು ನೀನಿಲ್ಲಿ ಮಾಡು ಅಂತ ಹೇಳಿ ಆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ನಮ್ಮನ್ನು ನಾವು ಏನು ಅಂತ ತೋರಿಸ್ಕೊಳ್ಳೋಕ್ಕೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಪ್ರೊಸೆಸರ್ಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಲೇಬೇಕು. ಜೊತೆಲಿ ಕಿಟಿ ಕೌಶಿಕ್ ಸರ್, ಪ್ರತಿ ಟೈಮ್ ಅವ್ರು ನನಗೆ ಅಫ್ಕೋರ್ಸ್ ಇದು ಒನ್ ಆಫ್ ದಿ ಬಿಗ್ಗರ್ ರೋಲ್ಸ್ ನಾನು ಪ್ಲೇ ಮಾಡ್ತಾ ಇರೋದು. ನಾನು ಕೆಲವೊಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಈ ಸಿನಿಮಾಲಿ ಸಿಕ್ಕಿರೋ ಒಂದಷ್ಟು ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ಆ ಪೊಟೆನ್ಷಿಯಲ್ ಸ್ಪೇಸ್ ಆಗಿರ್ಬೋದು, ಪ್ರತಿ ಟೈಮ್ ನಾವೇನೋ ತಪ್ಪು ಮಾಡಿದಾಗ ಕಿಟಿ ಸರ್ ಬಂದು ಇಲ್ಲ ನೀನು ಮಾಡ್ಬೋದು ಅಂತ ಹೇಳಿ ಬೆನ್ನು ತಟ್ಟಿ ನನ್ನ ಹಿಂದೆ ಯಾವಾಗಲೂ ಪುಷ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಕಿಟಿ ಸರ್. ವಿನೋದ್ ಸರ್ಗೂ ತುಂಬ ಥ್ಯಾಂಕ್ಸ್. ಸ್ಟಂಟ್ ಟ್ರೈನಿಂಗ್ಗೆ ಪ್ರಸಿದ್ಧ ಸರ್ ಕಳಿಸಿ ಅಲ್ಲಿ ನನ್ನ ಸ್ಟಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ವಿನೋದ್ ಸರ್ ನನಗೆ ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಪ್ರಸಿದ್ಧ ಸರ್ ಜೊತೆ ತುಂಬ ಚೆನ್ನಾಗಿ ಅದನ್ನು ನಾವು ನಿಭಾಯಿಸಿದ್ದೀವಿ ಅಂತ ಅಂದ್ಕೊಳ್ತೀನಿ. ಮೋಹನ್ ಸರ್ಗೂ ತುಂಬ ಥ್ಯಾಂಕ್ಸ್. ಬಿಕಾಸ್ ಸಾಂಗಲ್ಲಿ ಕೂಡ ನಮಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಚಿಕ್ಕ ವಯಸ್ಸಿಂದ ಒಂದು ಡ್ಯಾನ್ಸರು. ನನಗೆ ಫಸ್ಟು ನಟರಾಜಗೆ
ನಮಸ್ಕಾರ ಮಾಡೋದನ್ನು ಹೇಳ್ಕೊಟ್ಟಿದ್ದು ಪ್ರಸಿದ್ಧ ಸರ್ ಅನ್ನೋದು ನಾನು ಇಲ್ಲಿ ಹೇಳಲೇಬೇಕು. ಸೊ ಆಲ್ಮೋಸ್ಟ್ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಪ್ರಸಿದ್ಧ ಸರ್ ನನಗೆ ಡ್ಯಾನ್ಸ್ ಹೇಳ್ಕೊಟ್ಟು ಅಲ್ಲಿಂದ ಅವ್ರು ನನ್ನ ಗುರುಗಳು. ಇವತ್ತು ಈ ವೇದಿಕೆ ಕ್ರಿಯೇಟ್ ಮಾಡಿಕೊಟ್ಟು ಇಲ್ಲಿಂದ ತುಂಬ ದೊಡ್ಡ ಮಟ್ಟಕ್ಕೆ ದಾರಿ ಆಗೋ ಹಾಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್. ಆಲ್ಸೋ ಅನಿಲ್ ಅಣ್ಣ ಮತ್ತು ಮದನ್ ಅವರು, ಮಂಜುನಾಥ್ ಸರ್, ತುಂಬ ಥ್ಯಾಂಕ್ಸ್ ಆಪರ್ಚುನಿಟಿಗೆ, ಹೊಸೊಬ್ಬರನ್ನ ನಂಬಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಾಧ್ಯಮದವರು ಹೊಸೊಬ್ಬರ ಬಗ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತಿಂದ ಇಲ್ಲಿಂದ ನಮ್ಮ ಜರ್ನಿ ಒಂದು ಸ್ಟಾರ್ಟ್ ಆಗೋದಿದೆ. ಮತ್ತೆ ಇದೇ ಥರ ನಾನು ಬಂದು ನಿಮ್ಮನ್ನು ನೋಡೋ ಹಾಗೆ ಆಶೀರ್ವಾದ ಮಾಡಿ, ಈ ಥರ ಪ್ರತಿಯೊಂದು ಸ್ಟೇಜ್ಗಳಲ್ಲಿ ನಾನು ನಿಂತ್ಕೊಂಡು ನಿಮ್ಮನ್ನು ಮಾತಾಡೋ ಹಾಗೆ, ವಿಶ್ ಮಾಡೋ ಹಾಗೆ ಆಗಲಿ ಆಶೀರ್ವಾದ ಬೇಡ್ತಾ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ. ಆ್ಯಂಡ್ ಕಿರಣ್ ರಾಜ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋ ಸ್ಟಾರ್. ಎಲ್ಲೂ ಯಾವತ್ತೂ ಅವ್ರು ನನಗೆ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿಕೊಟ್ಟು ಅವರು ನಮ್ಮನ್ನು ಎನ್ಕರೇಜ್ ಮಾಡಿ ಆ ಸ್ಪೇಸ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ನಾವು ನಮ್ಮ ಬೆಸ್ಟ್ನ ಕೊಡೋಕೆ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಕಿರಣ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾಗೆ ನನ್ನನ್ನು ಪರಿಚಯ ಮಾಡಿಸಿದ್ದು ಕಿಟ್ಟಿ ಕೌಶಿಕ್. ಥ್ಯಾಂಕ್ ಯು ಸರ್. ಕಿಟ್ಟಿ ಕೌಶಿಕ್ಕು ನಮ್ಮ ಡೈರೆಕ್ಟರ್ ಪ್ರಸಿದ್ಧ ಅವರಿಗೆ ಪರಿಚಯ ಮಾಡಿದಾಗ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿ ನಾನು ಕೂಡ ಒಪ್ಕೊಂಡು ಚಾಮರಾಜನಗರದಲ್ಲಿ ಊರು ಬಿಸಿಲಲ್ಲಿ ನಿಜವಾಗ್ಲೂ ಮಳೆ ಬರಲಿ, ಹಾಡಲ್ಲಿ ಹೆಂಗೆ ಒಯ್ಯೋ ಮಳೆರಾಯ ಅಂತಿದೆಯೋ ಹಾಗೆ ಮಳೆ ಬರಲಿ ಅನ್ನೋ ಥರ ಬೇಡ್ಕೊಂಡು ಸಿನಿಮಾ ಕೆಲಸ ಮುಗಿಸಿದ್ವಿ. ಈ ಸಿನಿಮಾದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಕೈ ಜೋಡಿಸಿದ್ರು ಎಲ್ಲ ನಿರ್ಮಾಪಕರುಗಳು, ನಿರ್ದೇಶಕರು, ನಮ್ಮ DOP, ಮ್ಯೂಸಿಕ್, ಸ್ಟಂಟ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು, ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ತುಂಬ ದೊಡ್ಡ ತಾರಾಂಗಣ ಕೆಲಸ ಮಾಡಿದೆ ಸಿನಿಮಾದಲ್ಲಿ. ನಾನು ಕಿರಣ್ ಮುಂಚೆನೇ ಕೆಲಸ ಮಾಡಿದ್ವಿ. ಕಿರಣ್ ನನ್ನ ಅಳಿಯ ಒಂದು ಹಳೆ ಸೀರಿಯಲಲ್ಲಿ. ಸೊ ಇಲ್ಲಿ ಮತ್ತೆ ಕಿರಣ್ ಜೊತೆ ಕೆಲಸ ಮಾಡಿದ್ದು ಖುಷಿ ಆಯಿತು. ಹೊಸ ನಟ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಸೌರಭ್ ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾನೆ. ಸೌರಭ್ ಒಳ್ಳೇದಾಗಲಮ್ಮ. ಜಾಸ್ತಿ ಇನ್ನೇನು ಮಾತಾಡೋ ಹಾಗಿಲ್ಲ. ಕಷ್ಟಪಟ್ಟು ಎಲ್ಲ ತಂಡ ಕೆಲಸ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಥರ ಅತಿ ಜಾಸ್ತಿ ಕಷ್ಟಪಡೋರು ನಿರ್ದೇಶಕರು ಮತ್ತು DOP. ನಿಜವಾಗ್ಲೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರ, ಅದು ತೆರೆ ಮೇಲೆ ಕಾಣ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಮುಖ್ಯವಾಗಿ ಈ ಸಿನಿಮಾನ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ತಲುಪಿಸುವಂತಹ ಜವಾಬ್ದಾರಿ ಅಂತ ಹೇಳಬೇಕು, ಗೊತ್ತಿಲ್ಲ ಏನಂತ ಹೇಳಬೇಕು, ಮಾಧ್ಯಮದವ್ರ ಮೇಲಿದೆ. ಅದನ್ನು ಅತ್ಯಂತ ಪ್ರೀತಿಯಿಂದ ನೀವು ಮಾಡ್ತಿದ್ದೀರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಈ ಸಿನಿಮಾ ಯಶಸ್ಸು ಕಾಣಲಿ. ಎಲ್ಲ ಸಿನಿಮಾಗಳನ್ನು, ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಕನ್ನಡಿಗರು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಿರ್ದೇಶಕರು ಅಲ್ಲಿಂದನೇ ಅಪ್ಪಣೆ ಕೊಟ್ಟರು. ನಾನು ಕೂಡ ಈ ಚಿತ್ರದಲ್ಲಿ ಒಂದು ಪಾತ್ರ ನಿರ್ವಹಿಸಿದ್ದೀನಿ. ಈಗಾಗಲೇ ಇವರೆಲ್ಲ ಹೇಳಿದಾಗೆ ಈ ಚಿತ್ರದ ಕಾಮಿಡಿ ಟ್ರ್ಯಾಕ್ನಲ್ಲಿ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಎಲ್ಲ ಕಲಾವಿದರ ಬಾಯಲ್ಲೂ ಇವ್ರ ಹೆಸರು ಬಂತು. ಹಾಗೆ ನಾನು ಈ ಚಿತ್ರದಲ್ಲಿ ಭಾಗವಾಗೋದಕ್ಕೆ ಕಾರಣ ನಮ್ಮ DOP ಕಿಟ್ಟಿ ಕೌಶಿಕ್ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಚಿತ್ರದ ಛಾಯಾಗ್ರಾಹಕರು ಅವರು ಪರಿಚಯ ಮಾಡಿಕೊಟ್ಟು ಪ್ರಸಿದ್ಧ ಸರ್ ಮತ್ತು ಎಲ್ಲ ನಿರ್ಮಾಪಕರುಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಚಿತ್ರದಲ್ಲಿ ನಾನು ಸಹ ಒಂದು ಭಾಗವಾಗಿದ್ದೀನಿ. ಒಂಥರ ಕಮರ್ಷಿಯಲ್ ಪ್ಯಾಕೇಜಿಂಗಲ್ಲಿ ಪೂರ್ತಿ ಎಂಟರ್ಟೈನ್ಮೆಂಟ್ ಇರುವಂಥ ಚಿತ್ರ. ಕಾಮಿಡಿ ಅಂತೂ ಭರ್ಪೂರವಾಗಿದೆ. ನಾನು ಮತ್ತು ನನ್ನ ಜೊತೆಗೆ ಕಾಮಿಡಿ ಕಿಲಾಡಿ ಗೋವಿಂದೇಗೌಡರು ಮತ್ತು ಮನು ಅವರು ಕೂಡ ಅಭಿನಯಿಸಿದ್ದಾರೆ. ನಾವು 3 ಜನ ಖಂಡಿತವಾಗ್ಲೂ ನಿಮಗೆ ಕಚುಗಳು ಇಟ್ಟು ನಗಿಸ್ತೀವಿ, ಈ ಒಂದು ಭರವಸೆಯನ್ನು ನಾವು ಕೊಡ್ತೀವಿ. ದಯವಿಟ್ಟು ಏಪ್ರಿಲ್ 5ನೇ ತಾರೀಕು ಯಾರು ಕೂಡ ಮಿಸ್ ಮಾಡಿದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಭರ್ಜರಿ ಗಂಡು ಚಿತ್ರವನ್ನು ನೋಡಿ ನಮ್ಮ ಇಡೀ ತಂಡವನ್ನು ಹಾರೈಸಬೇಕು. ಇನ್ನು ನಮ್ಮ ಛಾಯಾಗ್ರಾಹಕರು ಹಾಗೆ ನಮ್ಮ ಸಂಗೀತ ನಿರ್ದೇಶಕರು ಗುಮ್ಮಿನೇನಿ ವಿಜಯ್ ಸರ್, ನೀವು ಬಂದುಬಿಡಿ. ಗುಮ್ಮಿನೇನಿ ವಿಜಯ್ ಸರ್ ದಯವಿಟ್ಟು ಬನ್ನಿ. ಹಾಗೆ ನಮ್ಮ ಪ್ರಸಿದ್ಧ ಸರ್ ಹಾಗೆ ನಿರ್ಮಾಪಕರುಗಳು ಕೂಡ ವೇದಿಕೆ ಮೇಲೆ ಬಂದರೆ ಒಬ್ಬೊಬ್ಬರನ್ನೇ ಕರೆಯೋಣ ಸರ್. ಓಕೆ ಡನ್. ಸರಿ ಸರ್. ಆ್ಯಕ್ಚುಲಿ ಸೀರಿಯಲ್ ಆದಮೇಲೆ ನಾನು ಫಸ್ಟ್ ಟೈಮ್ ಈ ಗ್ರ್ಯಾಂಜರಲ್ಲಿ ಈ ಸ್ಕೇಲಲ್ಲಿ ನೋಡಿದ್ದು ಫಸ್ಟ್ ಟೈಮ್ ನನಗೆ ಕ್ಯಾಮ್ರಾ ಮತ್ತು ಇದೆಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಆಗ ಫಸ್ಟ್ ಟೈಮ್ ಪ್ರಸಿದ್ಧ ಸರ್. ನಾನು ಹೋದಾಗ ಓಕೆ ಸೀರಿಯಲ್ ಆ್ಯಕ್ಟರ್ಗೆ ಇನ್ನೇನು ಮಾಡಿರ್ತಾರೆ, ಏನೋ ಸಣ್ಣದಾಗಿರುತ್ತೆ, 4 ಟೇಬಲ್ ಹೊಡೆಯೋದು, 4 ಚೇರ್ ಮುರಿದಾಕೋದು ಅನ್ನೋ ಥರ ಅಂದ್ಕೊಂಡು ಹೋಗಿದ್ದೆ. ಬಟ್ ಆ ಫಸ್ಟ್ ಶಾಟ್ ನೋಡಿದಾಗ ನನಗೆ ನನ್ನ ಮೇಲೆ ಲವ್ ಆಗೋಯ್ತು. ಏನು ಸಕ್ಕತ್ತಾಗಿದ್ದೀನಿ ಗುರು ಅನ್ನೋ ಥರ. ಸೊ ನನಗೆ ದ್ಯಾಟ್ ವಾಸ್ ಲೈಕ್ ದ್ಯಾಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ ಒಂದು ಟೈಮಲ್ಲಿ ಅಷ್ಟೇ ಈಸಿ ಇರಲಿಲ್ಲ ಟು ಎಕ್ಸೆಪ್ಟ್ ಸೀರಿಯಲ್ ಆ್ಯಕ್ಟರ್ ಇನ್ ಟು ಅ ಬಿಗ್ ಸ್ಕೇಲ್ ಸಿನಿಮಾ. ಸೊ ನನಗೂ ಮೈಂಡಲ್ಲಿ ಆ ಥರ ಇರಲಿಲ್ಲ.
ಬಟ್ ನಾನು ಹೇಳ್ದ ಹಾಗೆ ನಮ್ಮ ಡೈರೆಕ್ಟರ್ ಸರು ತುಂಬ ಹೋರಾಡಿದ್ದಾರೆ ನನ್ನ ಆ ಒಂದು ಪಾತ್ರಕ್ಕೆ, ಆ್ಯಂಡ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಆ ಕಾನ್ಫಿಡೆನ್ಸ್ ನನ್ನಲ್ಲಿ ನಿಮಗೆ ಈಗ ಸ್ಕ್ರೀನಲ್ಲಿ ಕಾಣ್ತಿದೆ. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಹಿಸ್ ಎಫರ್ಟ್. ಆ್ಯಂಡ್ ನಾನು ಆಬ್ವಿಯಸ್ಲಿ ನಾನು ಸಣ್ಣ ಸ್ಕೇಲಲ್ಲಿ ಐ ಹ್ಯಾವ್ ಸೀನ್ ಆಲ್ ದ ವರ್ಕ್, ಬಟ್ ಯಶ ಅವರೆಲ್ಲ ಲೈಕ್ ಮುಂಚೆನೂ ಮಾಡಿದರು, ದೇ ಹ್ಯಾಡ್ ವರ್ಕ್ಡ್ ಇನ್ ಬಿಗ್ ಫಿಲ್ಮ್ಸ್. ಸೊ ಈವನ್ ಪ್ರತಿ ಆರ್ಟಿಸ್ಟ್ ಕೂಡ ದೇ ವರ್ ವೆರಿ ಕಂಫರ್ಟೇಬಲ್, ದೇ ವರ್ ವೆರಿ ವೆಲ್ಕಮಿಂಗ್. ಸೊ ಅದೊಂದಷ್ಟು ಹೆಲ್ಪ್ ಆಯಿತು. ಆ್ಯಂಡ್ ಎಂಡ್ ಆಫ್ ದ ಡೇ ಈ ಸಿನಿಮಾ ಆದಮೇಲೆ ಐ ಡಿಸೈಡೆಡ್ ನಾನು ಆದರೆ ಆ್ಯಕ್ಷನ್ ಹೀರೋನೇ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಇನ್ನು ಮುಂದೆನೂ ಐ ಆಮ್ ಲರ್ನಿಂಗ್ ಔಟ್ ನ್ಯೂ ಸ್ಕಿಲ್ಸ್. ಹಾಂ ಹೌದು, ಇದೇ ಫಸ್ಟ್ ನಾನು ಆಗಿ ಮಾಡಿದ್ದು. ಹೌದು, ಅಂದರೆ ತುಂಬಾ ಇಟ್ ವಾಸ್ ನಾಟ್ ಅ ಈಸಿ ಜರ್ನಿ. ಬಟ್ ನಾನು ಪದೇ ಪದೇ ಪ್ರತಿಯೊಬ್ಬರು ಏನಕ್ಕೆ ನಮ್ಮ ಡೈರೆಕ್ಟರ್ ಸರ್ ಹೆಸರು ಹೇಳ್ತಾ ಇದ್ದೀವಿ ಅಂದರೆ, ಅಷ್ಟೆಲ್ಲ ಸಮಸ್ಯೆ ಇದ್ರೂ ದ ವೇ ಹಿ ಬ್ರಾಟ್ ಇಟ್ ಟಿಲ್ ಹಿಯರ್. ಆ್ಯಂಡ್ ಇವತ್ತು ನಾವು ಪ್ರತಿಯೊಬ್ಬರು ಏನಕ್ಕೆ ಇಲ್ಲಿ ನಿಂತಿದ್ದೀವಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ನಾನು ಹೇಳ್ದಾಗೆ ನನ್ನ ಲೈಫಲ್ಲಿ ದೊಡ್ಡ ದೊಡ್ಡ ಆ್ಯಕ್ಷನ್ಸ್ ನಾನು ನೋಡಿದ್ದು ಇದರಲ್ಲೇ. ಸೊ ಆ ದೊಡ್ಡ ದೊಡ್ಡ ಆ್ಯಕ್ಷನ್ಸ್ ಎಲ್ಲ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಈ ಸಿನಿಮಾದಲ್ಲಿ ನಿಮಗೆ ಸಾಂಗ್ಸ್ ಮತ್ತು ಫೈಟ್ಸ್ಗೆ ತುಂಬ ಪ್ರಾಮಿನೆನ್ಸ್ ಇದೆ. ಆ್ಯಂಡ್ ಅದು ಒಂದು ಲೈಕ್ ಒಳ್ಳೆ ಸ್ಟ್ಯಾಂಡರ್ಡಲ್ಲಿ ಕಾಣುತ್ತೆ. ಅದು ಅಲ್ಲದೆ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಅ ಯುನೀಕ್ ಸ್ಟೋರಿ. ಆ್ಯಂಡ್ ಪ್ರತಿ ಕ್ಯಾರೆಕ್ಟರ್ಗೂ ಕ್ಯಾರೆಕ್ಟರೈಸೇಷನ್ ಇದೆ. ಆ್ಯಂಡ್ ಪ್ರತಿ ಒಂದರಲ್ಲೂ ನಿಮಗೆ ಆ ಪರ್ಫಾರ್ಮೆನ್ಸ್ ಕಾಣುತ್ತೆ. ಹೇಳ್ದ ಹಾಗೆ ಯಶ ಅವ್ರದ್ದು ಅದೊಂದು ಏನು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದ್ದಾರೆ, ಅದರಲ್ಲಿ ನಿಮಗೆ ತುಂಬ ಗ್ರಾಫ್ಸ್ ಇದೆ. ಈವನ್ ಇವ್ರದ್ದು ಏನಿದೆ. ಸೊ ಪ್ರತಿ ಕ್ಯಾರೆಕ್ಟರ್ ಹ್ಯಾಸ್ ದ್ಯಾಟ್ ಸ್ಟೋರಿ ಲೈನ್, ಆ್ಯಂಡ್ ಅದೆಲ್ಲ ಕ್ಲಬ್ ಮಾಡಿ ಇಟ್ ಮೇಕ್ಸ್ ಅ ಗುಡ್ ಫಿಲ್ಮ್ ಐ ಫೀಲ್. ಹೌದು ಹೌದು. ಸೊ ನಾವು ಶೂಟ್ ಮಾಡಿದ ಅಟ್ಮಾಸ್ಫಿಯರ್ ಆಗಲಿ ಆ್ಯಂಡ್ ನಾವು ಟಾರ್ಗೆಟ್ ಮಾಡ್ತಿರೋ ಆಡಿಯನ್ಸ್ಗೆ ತುಂಬ ಸೂಟ್ ಆಗೋ ಅಂಥದ್ದು ಎಲ್ಲ ಸಾಂಗ್ಸ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಲೈಕ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್. ಎಲ್ರಿಗೂ ನಮಸ್ಕಾರ. ಇಡೀ ಟೀಮ್ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸ್ವಲ್ಪ ಟೈಮ್ ಆಗಿರ್ಬೋದು, ಸ್ವಲ್ಪ ಟೈಮ್ ತೊಗೊಂಡಿದೆ ಮಾಡೋದಕ್ಕೆ. ಬಟ್ ಒಂದೊಳ್ಳೆ ಔಟ್ಪುಟ್ ಬಂದಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇಡೀ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ದಿ ಬೆಸ್ಟ್ ಅನ್ನೋದೇ ಆಗಿದೆ ಟೀಮಲ್ಲಿ. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗೆ ಇದು. ಆಮೇಲೆ ಕಮರ್ಷಿಯಲ್ ಸಿನಿಮಾನೂ ಅಷ್ಟೇ. ಈ ಮಟ್ಟದಲ್ಲಿ ನಾನು ಇದುವರೆಗೂ ಮಾಡಿರಲಿಲ್ಲ ಕಮರ್ಷಿಯಲ್ ಸಿನಿಮಾ. ಅಂದರೆ ಫೈಟ್ಸ್ ಗೀಟ್ಸ್ ಎಲ್ಲ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಆ ಅವಕಾಶ ಒದಗಿ ಬಂತು. ಸೊ ಪ್ರಸಿದ್ಧ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಅಷ್ಟೇ, ಇನ್ನೇನು ಹೇಳಬೇಕು ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಎಲ್ಲ ನೀವೇ ನೋಡಿದ್ದೀರಾ ಪರದೆ ಮೇಲೆ ಹೇಗೆ ಬಂದಿದೆ ಅನ್ನೋದು. ಇನ್ನು ಮಿಕ್ಕಿದ್ದೆಲ್ಲ ನೀವು ಹೇಳಬೇಕು. ಎಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸರ್ ಇಲ್ಲ ಸರ್ ಖಂಡಿತ ಇಲ್ಲ. ಒಂದೊಳ್ಳೆ ಟೀಮ್ ಬೇಕು ಅಂತಂದಾಗ ನನಗೆ ಯಾರ್ಯಾರು ಗೊತ್ತಿದ್ರು. ಸೊ ಹಾಗಾಗಿ ಒಟ್ಟಿಗೆ ನಾವೆಲ್ಲ ಇಷ್ಟು ಜನ ಕೆಲಸ ಮಾಡಿದವ್ರೆ, ಮುಂಚೆನೂ ಕೆಲಸ ಮಾಡಿದವ್ರೆ. ಹಾಗಾಗಿ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಸಾಥ್ ಕೊಡೋಣ ಅಂದ್ಬಿಟ್ಟು ಮಾಡಿ. ವಿಜಯ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಸರ್. ನಮಸ್ತೆ. ನಾನು ಯೂಶಲಿ ಕೊನೆಯಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಡೈರೆಕ್ಟ್ರ್ ಮಾತಾಡ್ಬಿಟ್ರೆ ಎಲ್ಲ ಮಾತಾಡ್ತಾರೆ, ಟೆಕ್ನಿಷಿಯನ್ಸ್ಗೆ ಅವರು ಬ್ಯಾಕ್ ಸ್ಟೇಜ್ ಆಗಿಬಿಡ್ತಾರೆ ಅಂತ. ನನಗೆ ದೊಡ್ಡ ಸ್ಟ್ರೆಂತು ನನ್ನ ಟೆಕ್ನಿಷಿಯನ್ಸ್. ಇವತ್ತು ನಾನು ಮೊದಲಿಂದ ಸ್ಟಾರ್ಟ್ ಮಾಡ್ತೀನಿ, ಸ್ವಲ್ಪ ಟೈಮ್ ತೊಗೊತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನು ಇವತ್ತು ಈ ವೇದಿಕೆ ಮೇಲೆ ಈ ಒಂದು ಸ್ಟೇಜಲ್ಲಿ ನಿಂತಿರೋಕ್ಕೆ ದೊಡ್ಡ ಬೆನ್ನೆಲುಬು ನನಗೆ ಮಾಧ್ಯಮ ಮಿತ್ರರು. ನಾನು ರತ್ನಮಂಜರಿ ಸಿನಿಮಾನ ಎಷ್ಟು ನೀವು ಹೊಗಳಿದ್ರಿ, ಎಷ್ಟು ಪ್ರೋತ್ಸಾಹ ಮಾಡಿದ್ರಿ, ಆ ಸಿನಿಮಾನೇ ನನ್ನನ್ನು ಇವತ್ತು ಈ ವೇದಿಕೆಗೆ ತಂದು ನಿಲ್ಲಿಸಿರೋದು. ರತ್ನಮಂಜರಿ, ಅದಾದಮೇಲೆ ಈ ಭರ್ಜರಿ ಗಂಡು ನೋಡಿನೇ ಸುದರ್ಶನ್ ಸರ್ ಇದ್ದಾರೆ ನನ್ನ ಮುಂದಿನ ಚಿತ್ರ. ಇನ್ನೇನು ಅದು ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಶೇರ್ ಅಂತ. ಸುದರ್ಶನ್ ಸರ್ ಇದ್ದಾರೆ, ತುಂಬ ಥ್ಯಾಂಕ್ಸ್. ಅವರು ಭರ್ಜರಿ ಗಂಡು ಸಿನಿಮಾ ಕ್ವಾಲಿಟಿ ಎಲ್ಲ ನೋಡಿ ನಾವೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು, ನೀವು ಡೈರೆಕ್ಟ್ ಮಾಡಬೇಕು ಅಂತ ನನಗೆ ಅವಕಾಶ ಕೊಟ್ಟಿದ್ದು. ಸೊ ಇದಕ್ಕೆ ದೊಡ್ಡ ಬುನಾದಿ ಅಂದರೆ ದೊಡ್ಡ ನನಗೆ ಬೆನ್ನೆಲುಬು ಮಾಧ್ಯಮ ಮಿತ್ರರು. ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್. ಸೊ ಭರ್ಜರಿ ಗಂಡು ಜರ್ನಿ ನಾನು ಒಂದು ಕತೆ ಮಾಡಿಕೊಂಡು DOP ನನಗೆ ಕಿಟ್ಟಿ ರತ್ನಮಂಜರಿಲಿ ಅವ್ರ ಆಪ್ರೇಟಿವ್ ಕ್ಯಾಮ್ರಾಮನ್ ಆಗಿ ಪ್ರೀತಮ್ ಜೊತೆ ಮಾಡಿದಾಗ ನನಗೆ 3ನೇ ದಿವಸನೇ ಒಂದು ಮನಸ್ಸಿಗೆ ಬಂದಿದ್ದು ಅಂದರೆ ಇವ್ರ ಜೊತೆ ನಾನು ಅವ್ರಿಗೆ ಇವರು ಅನ್ಬಾರ್ದು. ಇವರು ಅಂದರೆ ಏನು ಸರ್ ನಿಮಗೆ ತಲೆ ಹುಷಾರಿಲ್ವಾ ಅಂತ ಕೇಳ್ತಾರೆ, ಆ ಥರ. ಸೊ ಕಿಟ್ಟಿ
ನಾನು 3ನೇ ದಿವಸನೇ ಅಂದ್ಕೊಂಡಿದ್ದು ಇವನ ಜೊತೆ ನಾನು ಪೂರ್ತಿ ಸಿನಿಮಾ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ ಉಟ್ಕೊಂಡಿದ್ದು. ಅದು ಶಿವನ ಕೃಪೆ ನನ್ನ ಭರ್ಜರಿ ಗಂಡಲ್ಲೇ ಆಕಸ್ಮಿಕವಾಗಿ ಆಯಿತು. ನಾನು ಫಸ್ಟ್ ಡಿಸ್ಕಸ್ ಮಾಡಿದ್ದು ಕಿಟ್ಟಿ ಜೊತೆ ಈ ಥರ ಒಂದು ಸಿನಿಮಾ ಅಂದ್ಕೊಂಡಿದ್ದೀವಿ ಅಂತ. ಸೊ ಎಲ್ಲ ನಿಮಗೆ ಈಗೆಲ್ಲ ಹೇಳ್ಬಿಟ್ಟಿದ್ದಾರೆ. ಎಲ್ಲರನ್ನೂ ಪರಿಚಯ ಮಾಡಿದ್ದು ನನಗೆ ಕಿಟ್ಟಿ. ಹೀರೋನ ತಂದುಕೊಟ್ರು, ಆಮೇಲೆ ಕಲಾವಿದರನ್ನ ತಂದುಕೊಟ್ರು, ಆಮೇಲೆ ಎಲ್ಲ ಡಿಸ್ಕಷನ್ಸು. ಸೊ ಮೊದಲನೇದಾಗಿ ನಾನು ನನ್ನ ಟೆಕ್ನಿಷಿಯನ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ವಿನೋದ್ ಆಗಿರ್ಬೋದು, ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಗುಮ್ಮಿನೇನಿ ವಿಜಯ್ ಅವ್ರು ಮಾತೇ ಆಡಲ್ಲ. ನಾನು ಎಷ್ಟೆಷ್ಟೋ ಕೇಳ್ಕೊಂಡೆ, ಒಂದೆರಡು ಮಾತಾಡಿ ಅಂದ್ರೂ ಮಾತಾಡಲ್ಲ, ನನ್ನ ಪರವಾಗಿ ನೀವೇ ಮಾತಾಡಿ ಅಂತ. ಸೊ ಅವ್ರು ಹೇಳೋದೇನೆಂದರೆ, ನನ್ನಂಥ ಡೈರೆಕ್ಟ್ರನ್ನ ನಾನು ತುಂಬ ದಿವಸದಿಂದ ನೋಡ್ತಿದ್ದೆ, ನಿಮ್ಮಂಥ ಟೇಸ್ಟ್ ಇರೋ ಡೈರೆಕ್ಟ್ರನ್ನ ನಾನು ನೋಡ್ತಿದ್ದೆ, ನನಗೆ ತುಂಬ ಖುಷಿ ಆಗ್ತಿದೆ. ಭರ್ಜರಿ ಗಂಡುಯಿಂದ ನನಗೆ ಸಾಕಷ್ಟು ಸಿನಿಮಾಗಳು ಸಿಕ್ಕಿದೆ ಅಂತೆಲ್ಲ ಹೇಳಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಅವ್ರ ಅಲ್ಟಿಮೇಟ್ ಟ್ಯಾಲೆಂಟ್. ಅವ್ರ ಮ್ಯೂಸಿಕ್ ಬಗ್ಗೆ ಅವ್ರು ನೋಡೋಕ್ಕೆ ಹಂಗಿದ್ದಾರೆ ಅಷ್ಟೇ. ಸಂಗೀತ ಜ್ಞಾನ ಅವ್ರಿಗಿರೋಷ್ಟು ತುಂಬ ನಾಲೆಜ್ ಇದೆ. ಆದಷ್ಟು ಬೇಗ ಅವ್ರನ್ನೆಲ್ಲ ನಾನು ತುಂಬ ಎತ್ತರಕ್ಕೆ ನೋಡೋಕ್ಕೆ ನಾನು ಬಯಸ್ತೀನಿ. ಆವಾಗ ಫಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ನಾನೇ ಆಗಿರ್ತೀನಿ. ಸರ್ ಮಾತಾಡ್ತಾರೆ, ಸ್ವಲ್ಪ ಸಂಕೋಚ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮನ್ನು ನೀವು ಪ್ರಮೋಟ್ ಮಾಡ್ಕೋಬೇಕು, ಬೇರೆ ಯಾರು ಹೇಳೋದೇ ಇರಲ್ಲ, ಮಾತಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಒಂದು 2 ಮಾತು ಮಾತಾಡಿ, ಟ್ರೈ. My name is Gumineni Vijay, and this is my second movie. First movie was Kanadante Mayavadanu, and second movie is Bharjari Gandu. So I would like to say thanks to Prasid sir. Hyderabad sir. Kannada barutte sir. ಅಷ್ಟೇ ಸರ್. 4 ಸಾಂಗ್ಸ್ ಇದೆ ಸರ್. Any genre is okay, sir. Favorite style is like Western style more and commercial style more. Sir. ಅವ್ರಿಗೆ ಅದೇ ಕನ್ನಡನೂ ಚೆನ್ನಾಗಿ ಮಾತಾಡ್ತಾರೆ. ಯಾವ ಮಟ್ಟಕ್ಕೆ ಅಂದರೆ, ನನಗೆ ರಘು ದೀಕ್ಷಿತ್ ಅವ್ರ ಕೈಲಿ ಒಂದು ಆಡಿಸ್ಬೇಕು ಅಂತ ಇತ್ತು. ಸೊ ಕೆಲವರು ಜನ ಹೇಳಿದ್ರು, ಇಲ್ಲ ರಘು ದೀಕ್ಷಿತ್ ಅವರು ಆಡಲ್ಲ ಬೇರೆಯವ್ರಿಗೀಗ, ಅಥವಾ ಅವ್ರ ಜೊತೆ ಆಡಿಸೋದು ಕಷ್ಟ ಅಂತ. ನಾವಿಬ್ಬರು ಯೋಚನೆ ಮಾಡಿದ್ವಿ. ಇಲ್ಲ, ನನಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಯಾರ ಜೊತೆ ಬೇಕಾದ್ರೆ ಅವರು ಸಾಂಗ್ ಆಡಿಸ್ತಾರೆ ಅಂತ. ಅಂದರೆ ನಾನು ಭಾಷೆ ಬಗ್ಗೆ ನೀವು ಹೇಳುವಾಗ, ಸೊ ಲಿರಿಕ್ಸ್ ಕೊಟ್ಟರು ಅಷ್ಟೇ, ಲಿರಿಕ್ಸ್ ತೊಗೊಂಡು ನನಗಿಂತ ಮೊದಲು ಅವ್ರು ಕರೆಕ್ಷನ್ ಮಾಡಿ, ಸರ್ ಇದೊಂದು ಲೈನು ಚೇಂಜ್ ಮಾಡಿಸೋಣ, ಅಥವಾ ಈ ಲೈನ್ ಕೂರ್ತಾ ಇಲ್ಲ ಸರ್ ಅಂತ. ಸೊ ನನಗೆ ಮುಂಚೆ ಅವ್ರ ಜೊತೆ ನಾನು ಅವ್ರನ್ನ ಆಯ್ಕೆ ಮಾಡಿದ್ದು ಒಂದು ಸಾಂಗು, ಅಂಬಿ ನಿನಗೆ ವಯಸ್ಸಾಯಿತು ಸಾಂಗಲ್ಲಿ ಒಂದು ಹಾಡಿದೆ, ಮಾತಾಡೋ ತಾರೆಯ ಹಾಗೆ ಅಂತ. ಹಾಡನ್ನ ನನಗೆ ಕಳಿಸಿದ್ದು. ಹಾಡು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಮಾತಾಡಿದೆ, ನೀವು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಹೇಳಿದ್ದು. ಸೊ ಇದೆಲ್ಲ ನನಗೆ ಸ್ವಲ್ಪ ಅವರ ಸ್ಟ್ರೆಂತ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ರಘು ದೀಕ್ಷಿತ್ ಅವರು ಯಾವ ಮಟ್ಟಕ್ಕೆ ನಮಗೆ ಹಾಡಿದ್ರು ಅಂದರೆ, ನಾವು ಹೋಗೋಕ್ಕೆ ಮುಂಚೆ 1 hour ಅವ್ರು ಪ್ರಿಪೇರ್ ಆಗ್ತಾಯಿದ್ರು. ಅಂದರೆ ಅವ್ರಿಗೆ ಅವ್ರ ಸ್ಟ್ರೆಂತು ಅವ್ರು ಮಾಡಿರೋ ಟ್ಯೂನಲ್ಲಿ ಗೊತ್ತಿರುತ್ತೆ. ವಿತೌಟ್ ಎನಿ ಪ್ರಾಬ್ಲಮ್ ನಮಗೆ ಒಂದು 1.5 ಅವರಲ್ಲಿ ಸಾಂಗ್ ಮುಗಿಸ್ಕೊಟ್ರು. ಸೊ ಅವ್ರ ಸ್ಟ್ರೆಂತು ಹೇಳ್ತಾರೆ ಅವರು. ಒಂಥರ ಅವ್ರ ಕೈಗೆ ಹೋದ್ರೆ ಮ್ಯೂಸಿಕ್ ಮಾಡುವಾಗ ಅಥವಾ ಟ್ಯೂನ್ ಕೊಟ್ಟಾಗ ಅವ್ರು ಯಾವ ಥರ ನನಗೆ ರಿಟರ್ನ್ ಮಾತಾಡ್ತಿದ್ರು. ನಾನು ಯು ಡೋಂಟ್ ಬಿಲೀವ್, ನಾನು ಒಂದು ಟ್ಯೂನನ್ನು ನನಗೆ ಇನ್ನೊಂದು ಆಲ್ಟರ್ನೇಟ್ ಕೊಡಿ ಅಂತ ಕೇಳಿದ್ದೇ ಇಲ್ಲ. ನನಗೆ ಭರ್ಜರಿ ಗಂಡಲ್ಲೂ ಅಷ್ಟೇ, ಶೇರಲ್ಲೂ ಅಷ್ಟೇ, ಅವರು ಕೊಟ್ಟಿದ್ದ ಟ್ಯೂನೇ ನಾನು ಓಕೆ ಮಾಡಿದ್ದೀನಿ. ಇನ್ನೊಂದೇನೆಂದ್ರೆ, ಶೇರ್ದು ಒಂದು ಸಣ್ಣದೊಂದು ಐಟಮ್ ಸಾಂಗ್ ಮಾಡಿದ್ವಿ. ಅದನ್ನು ನಾನು ಫಸ್ಟ್ ಟೈಮ್ ಕೇಳಿದಾಗ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಏನಾದರೂ ಟ್ರೈ ಮಾಡೋಣ ಅಂದಾಗ, ಯು ಡೋಂಟ್ ಬಿಲೀವ್ ನನ್ನನ್ನು ಹೆಂಗೆ ಕನ್ವಿನ್ಸ್ ಮಾಡೋದು ಅಂದರೆ, ಅವರು ಪ್ರತಿ ಸರ್ ಆಯಿತು ಮಾಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಹೋದಾಗ ಅದೇ ಸಾಂಗ್ ತೋರಿಸಿ, ಇಲ್ಲ ಸರ್ ಇದು ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಅಂತ. ಈಗ ಸಾಂಗ್ ಶೂಟ್ ಮಾಡಿ ಎಲ್ಲರ ಬಾಯಲ್ಲೂ ಆ ಸಾಂಗ್ ಓಡಾಡ್ತಿದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್, ಆ ಒಂದು ಕಾನ್ಫಿಡೆನ್ಸು ಎಲ್ಲ ಟೆಕ್ನಿಷಿಯನ್ಸ್ಗೂ ಇರಬೇಕು. ಸೊ ಅವ್ರ ಪರವಾಗಿ ನಾನು ಇಷ್ಟು ಮಾತಾಡಿದ್ದೀನಿ. ಇಲ್ಲ, ಅದೊಂದು ಬಿಟ್ ಸಾಂಗ್ ಅಷ್ಟೇ. ಅಂದರೆ ದೇವಸ್ಥಾನದಲ್ಲಿ ಈಗ ಪ್ರತಿಯೊಂದು ದೇವಸ್ಥಾನದಲ್ಲೂ ಫಂಕ್ಷನ್ ಮಾಡುವಾಗ ಅಲ್ಲಿ ಒಂದು ಒಂದು ಕಚೇರಿ ನಡೀತಾ ಇರುತ್ತಲ್ವ. ಸೊ ಆ ಒಂದು ಸಿಚುವೇಶನ್ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಅದ್ರ ಪಾಡಿಗೆ ಕಚೇರಿ ನಡೀತಾ ಇರುತ್ತೆ. ಆ ಕಚೇರಿ ಆ ಸಾಂಗ್ ಮಧ್ಯೆ ಒಂದು ಏನು ಸಿಚುವೇಶನ್ ನಡೆಯುತ್ತೆ ಅನ್ನೋದನ್ನು ತೋರಿಸೋವಂಥ ಪ್ರಯತ್ನ. ಸರ್ ಈಗ ನೋಡಿರ್ಬೇಕಲ್ಲ, ನಿಮ್ಗೆ ಅರ್ಥ ಆಗಿರ್ಬೇಕು ಭರ್ಜರಿ. ನಿಮಗೇನು ಕನಸಿಲ್ವಾ?
ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವನೊಂದು ಹಳ್ಳಿಗೆ ಏನಕ್ಕೆ ಹೋಗ್ತಾನೆ, ಅದು ಒಂದು ಸಸ್ಪೆನ್ಸ್ ಎಲಿಮೆಂಟು. ಹಳ್ಳಿ ಜನನ ತುಂಬ ಎಲ್ಲ ಹಳ್ಳಿ ಜನ ಅವನ್ನ ಇಷ್ಟಪಡೋವಂಥ ಹುಡುಗ ಆಗ್ತಾನೆ, ಅಂದರೆ ಭರ್ಜರಿ ಗಂಡ ಆಗ್ತಾನೆ ಅವನು. ಆಮೇಲೆ ಹಳ್ಳಿಗೆ ಹೋಗಿ ಆ ಜನ ಅಷ್ಟೊಂದು ಅವನ ಮೇಲೆ ಪ್ರೀತಿ ಇಟ್ಟಿರುವಾಗ ಅವನು ಹಳ್ಳಿಗೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತ ಅನ್ಕೋತಾನೆ. ಬರೀ ಒಂದು ಹುಡುಗಿನ ಲವ್ ಮಾಡೋದಲ್ಲದೆ ಆ ಹುಡುಗಿ ಜೊತೆಗೆ ಹಳ್ಳಿ ಜನ ಮನಸ್ಸನ್ನು ಅವನು ಹೇಗೆ ಗೆಲ್ತಾನೆ ಅನ್ನೋದೇ ಆ ಭರ್ಜರಿ ವಿಷಯ. ನಂಗೆ ಗೊತ್ತಿಲ್ಲ, ಶಿವ ಮಳೆ ಆಟೋಮೆಟಿಕ್ಕಾಗಿ ನನ್ನ ಹಿಂದೆ ಬರ್ತಾ ಇದೆ. ರತ್ನಮಂಜರಿಯಲ್ಲಿ ನನಗೂ ಭರ್ಜರಿ ಗಂಡು ಆದಮೇಲೆ ಸುಮಾರು ದಿವಸ ಆದಮೇಲೆ ನಾವು ಮಾತಾಡ್ಕೊಂಡ್ವಿ. ರತ್ನಮಂಜರಿಯಲ್ಲೂ ಮಳೆ ಬಗ್ಗೆ ನಾವು ಎಂಟೈರ್ ಸಿನಿಮಾ ಮಳೆ ಜೊತೆಯಲ್ಲಿ ಜರ್ನಿ ಮಾಡಿದ್ವಿ. ಭರ್ಜರಿ ಗಂಡಲ್ಲೂ ಮಳೆ ಇದೆ, ಶಿವ ಇದ್ದಾನೆ. ಶೇರ್ ಸಿನಿಮಾಲೂ ಶಿವ ಇದ್ದಾನೆ. ಅದು ಆಟೋಮೆಟಿಕ್ಕಾಗಿ ಆಗ್ತಾ ಇದೆ. ನನಗನ್ಸೋ ಪ್ರಕಾರ ಸಿನಿಮಾಗೆ ಏನೇನು ಬೇಕೋ ಅದು ತೊಗೊತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ಸಿನಿಮಾ ಜರ್ನಿ ಬಗ್ಗೆ ಹೇಳ್ತಿದ್ದೆ. ಆ್ಯಕ್ಷನ್ ವಿನೋದ್ ಬಂದರು. ವಿನೋದ್ ಅಷ್ಟೇ ಹೆಂಗೆ ಅಂದರೆ ನನ್ನ ಫಸ್ಟ್ ಥಾಟ್ ಏನೇ ಮೈಂಡಿಗೆ ಬಂದು ಮಧ್ಯರಾತ್ರಿ ಆದರೂ ಪರವಾಗಿಲ್ಲ ಕಿಟ್ಟಿಗೆ ಫೋನ್ ಮಾಡಿ ಸೆಕೆಂಡ್ ಒಪಿನಿಯನ್ ತೊಗೊಂಡು ಅವ್ರು ಅದೇ ಈಸ್ ಬ್ರದರ್ ಫ್ರಮ್ ಮೈ ಅನದರ್ ಮದರ್ ಅಂದರೆ ಈ ವಿಷಯ ಏನಕ್ಕೆ ಹೇಳ್ತೀವಿ ಅಂದರೆ 2020 ನಮ್ಮ ತಾಯಿ ತೀರ್ಕೊಂಡಾಗ ಫಸ್ಟ್ ಕಾಲ್ ನನಗೆ, ಅವಾಗ ಕೋವಿಡ್ ಟೈಮ್ ಯಾರೂ ಮೀಟ್ ಆಗೋ ಆಗಿರಲಿಲ್ಲ. ಫಸ್ಟ್ ಕಾಲ್ ನನಗೆ ಗೊತ್ತಾಗಿದ ತಕ್ಷಣ ಮಾಡಿ, ನಾನು ನಿಮ್ಮ ಜೊತೆ ಇದ್ದೀನಿ, ಯೋಚನೆ ಮಾಡಬೇಡಿ ಅಂತ ಹೇಳಿದ ವ್ಯಕ್ತಿ. ತುಂಬ ಥ್ಯಾಂಕ್ಸ್. ಕೋವಿಡ್ ಟೈಮಲ್ಲಿ ಸಿನಿಮಾ ಒಬ್ಬರು ಪ್ರೊಡ್ಯೂಸರ್ ಬರಬೇಕಾಗಿತ್ತು, ಅವರು ಎಲ್ಲ ಕೋವಿಡ್ ಅಂತ ಹೇಳಿ ಜಾರ್ಕೊಂಡ್ರು. ನನಗೆ ಎಲ್ಲೂ ಕಾನ್ಫಿಡೆನ್ಸ್ ಲೆವೆಲ್ಲು ಮಾಡಬೇಕಂತ ಹೊರಟಿದ್ದೀನಿ. ಹೋಗ್ತಾ ಇದ್ದೀವಿ ಚಾಮರಾಜನಗರ. ಶಿವನ ಕೃಪೆಯಿಂದ ಅಲ್ಲಿ ಏನು ಅಂದ್ಕೊಂಡಿದ್ವೋ ಶೆಡ್ಯೂಲು ಒಂದು 70% ಮುಗಿದ್ವಿ. ಅದಾದಮೇಲೆ ಪ್ರೊಡ್ಯೂಸರ್ಸ್ ಇಲ್ಲ. ಏನೋ ಮಾಡೋಣ ಆಗುತ್ತೆ ಅಂತ. ಯಾಕಂದರೆ ನಾವು ಒಂದು ಒಳ್ಳೆ ಟೆಕ್ನಿಕಲಿ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲ ಪ್ರಿಪ್ರೇಷನ್ನು. ಕಿರಣ್ನ ನಾವು ಆಯ್ಕೆ ಮಾಡಿಕೊಂಡಾಗ ಕಲರ್ಸ್ ಪರಮ್ ಅವ್ರನ್ನ ಮೀಟ್ ಮಾಡಿ ಅವರೊಂದು ಒಪಿನಿಯನ್ ತೊಗೊಂಡ್ವಿ. ಅವ್ರು ಹೇಳಿದ್ರು, ಚಾಕ್ಲೇಟ್ ಹೀರೋನ ಕರ್ಕೊಂಡೋಗಿ ಈ ಥರ ಕತೆ ಮಾಡಿದ್ದೀರಾ, ಇದು ಪುನೀತ್ ಸಾರು ಮತ್ತು ದುನಿಯಾ ವಿಜಯ್ ಅವ್ರು ಇಂಥವ್ರು ಮಾಡೋದು ಸಿನಿಮಾ ಅಂತ. ನೀವು 3 ತಿಂಗಳಾದಮೇಲೆ ನೋಡಿ ಅಂತ ನಾನು ಅವ್ರಿಗೆ ಹೇಳಿ ಬಂದಿದ್ದೆ. 3 ತಿಂಗಳಲ್ಲ 6 ತಿಂಗಳು ಕಷ್ಟಪಟ್ಟು ಅವರು ನಾನು ಏನು ಬೇಕೋ ಎಲ್ಲ ಥರದ್ದು ಕೋಲ್ ಫೈಟ್ ಅಂದರೆ ನನಗೆ ಇಮಿಡಿಯೇಟ್ ಒಂದಷ್ಟು ವೀಡಿಯೋಸ್ ಮಾಡಿ ತೋರಿಸೋರು. ನಾನು ಒಂದಷ್ಟು ಫೈಟ್ಸ್ ಇದೆಲ್ಲ ಮಾಡಿ ತೋರಿಸ್ತಿದ್ದೆ. ಅಷ್ಟು ಎಫರ್ಟ್ ಹಾಕಿ ಅವ್ರನ್ನ ಮಾಡಿದ್ವಿ. ಸೊ ಕಿಟ್ಟಿ ಹೇಳೋರು ಇಲ್ಲ ಏನೋ ಒಂದು ಆಗುತ್ತೆ ಅಂತ. ಹಂಗೆ ಯಶಾ ಶಿವಕುಮಾರ್ ಅಷ್ಟೇ. ಫಸ್ಟು ನಾನು ಹೀರೋಯಿನ್ಗೆ ಅವ್ರನ್ನೇ ನಾನು ಕೇಳಿದಾಗ ಅವರು ತುಂಬ ಬ್ಯುಸಿ ಇದ್ದರು, ಡೇಟ್ಸ್ ಇಲ್ಲ, ಕಷ್ಟ ಅಂತ ಹೇಳಿದ್ರು ಅವ್ರ ಮ್ಯಾನೇಜರ್ ಒಬ್ಬರು. ಅದಾದಮೇಲೆ ಆ ಮ್ಯಾನೇಜರೇ ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಫೋನ್ ಮಾಡಿ, ಇನ್ನೂ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದು. ಇಲ್ಲ, ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ ಅಂದೆ. ಸರಿ, ಯಶಾ ಅವರು ಫ್ರೀ ಇದ್ದಾರೆ ಬನ್ನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಯಶಾ ಶಿವಕುಮಾರ್ ಬಂದಿದ್ದು. ಶೀ ಈಸ್ ಅ ಗಾರ್ಜಿಯಸ್. ನಾನು ಹೇಳ್ತೀನಿ, ನನಗೆ ಇನ್ನೂ ತುಂಬ ಸಿನಿಮಾಗಳು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ನನಗೆ ಮನಸ್ಪೂರ್ವಕವಾಗಿ ಆಸೆ ಇದೆ. ಸಾರಿ, ಆ್ಯಕ್ಟ್ ಅಲ್ಲ, ನಿರ್ದೇಶನ ಮಾಡಬೇಕು ಅಂತ ಏನೋ ಮನಸ್ಸಲ್ಲಿರೋ ಆಸೆ ಬಂದುಬಿಟ್ಟಿದೆ ಅಂತಂದರೆ. ಓಕೆ, ಸೊ ಶಿ ಹಸ್ ಬಿನ್ ಅಮೇಝಿಂಗ್. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೀಸರ್ ಬಿಟ್ಟಾಗಲೇ ಇಂಡಸ್ಟ್ರೀಲಿ ಒಂದು ಇಬ್ಬರು ದೊಡ್ಡ ಡೈರೆಕ್ಟರ್ಸ್ ನನ್ನ ಜೊತೆ ಒಂದು 3/4 ಗಂಟೆ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಹೇಗೆ ಅವ್ರ ಪರ್ಫಾರ್ಮೆನ್ಸ್ ಹೇಗೆ ಅಂತ. ನೀವು ನನಗಿಂತ ದೊಡ್ಡ ಸೀನಿಯರ್ ಡೈರೆಕ್ಟ್ರು, ನೀವು ಅನಲೈಸ್ ಮಾಡ್ಬೋದಲ್ಲ. ಇಲ್ಲ, ನಿಮ್ಮ ಜೊತೆ ಒಂದು ಸಿನಿಮಾ ಟ್ರಾವೆಲ್ ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ. ಸುಮಾರು ವಿನೋದ್ ಮಾಸ್ಟ್ರು ಅಷ್ಟೇ, ನಾನು ಕೇಳಿ ಒಂದು ಸುಮಾರು ಸಿನಿಮಾಗಳಿಗೆ ಅವ್ರನ್ನ ಇದು ಮಾಡ್ಬೇಕು ಅನ್ಕೊಂಡು, ಅದೆಲ್ಲ ನನಗೆ ತುಂಬ ಸಂತೋಷದ ಸುದ್ದಿ. ಸೊ ಹೀಗೆ ಕೋವಿಡ್ ಟೈಮಲ್ಲಿ ಸಿನಿಮಾ ಇನ್ನೇನು ನಿಂತೋಗುತ್ತಾ ಅಥವಾ ನನಗೇನೋ ಬ್ಲೈಂಡ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ನನಗೆ ಕೈ ಹಿಡಿದವರು ನನ್ನ ಸ್ನೇಹಿತರು. ನನ್ನ ಜೊತೆ ಸುಮ್ಮನೆ ಓಡಾಡಿಕೊಂಡು, ಅಂದರೆ ಬ್ಯಾಡ್ಮಿಂಟನ್ ಆಡಿಕೊಂಡು ಜೊತೆಲಿದ್ದಂಥ ಹುಡುಗರು. ನನ್ನ ಕ್ಲಾಸ್ಮೇಟಲ್ಲಿ ಒಬ್ಬ ಇದ್ದಾನೆ. ಇವರು 3 ಕೈ ಹಿಡಿದು ಸಿನಿಮಾ ಮುಂದೆ ಹೋಗಿದ್ದು. ಅವ್ರನ್ನ ಇವತ್ತು ಈ ವೇದಿಕೆ ಕರೀಲೇಬೇಕು ನಾನು. ಅನಿಲ್ ಮತ್ತು ಮದನ್, ಚಂದ್ರಶೇಖರ್, ದಯವಿಟ್ಟು 3 ಜನ ವೇದಿಕೆ ಮೇಲೆ ಬನ್ನಿ. ಯಾಕೆಂದರೆ ನನ್ನ ಆಸೆಗಳನ್ನ, ಒಳಮನಸ್ಸಿನ ಆಸೆಗಳನ್ನ ಅವರು ಐಡೆಂಟಿಫೈ ಮಾಡಿ, ನಿನ್ನ ಜೊತೆ ನಾವಿದ್ದೀವಿ, ಏನಾದರೂ ಆಗಲಿ ನೀವು ಮಾಡಿ ಅಂತ ಹೇಳಿ ನನ್ನ ಜೊತೆ ಕೈ ಜೋಡಿಸಿ ಇವತ್ತವರೆಗೂ ಇಲ್ಲಿಗೆ ಕರ್ಕೊಂಬಂದಂಥ ವ್ಯಕ್ತಿಗಳು. ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೀರಿ ಅವ್ರು 3 ಜನಕ್ಕೆ. ಚಂದ್ರಶೇಖರ್ ವೇದಿಕೆ ಮೇಲೆ ಬರಲ್ಲ, ಒಂದ್ಸಲ ನಿಂತ್ಕೊಂಬಿಡಪ್ಪ ಅಲ್ಲಿಂದ, ನಿನ್ನ ಮುಖ ನೋಡ್ಬಿಡ್ಲಿ ಎಲ್ಲರೂ. ಅವನು ನನಗೆ ಕ್ಲಾಸ್ಮೇಟು, ತುಂಬ ಒಂಥರ ಬ್ಯಾಕ್ ಬೋನು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನು ಹೇಳಿ, ಕಿರಣ್ ಅವರ ಅದು ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರೋ ವಿಷಯ. ಅದೇನು ಈಗ ನಾನು ಏನು ಹೇಳಿದ್ರು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಈಗ ಸ್ಯಾಟಲೈಟು ಅದೆಲ್ಲ ತುಂಬ ಕಷ್ಟ ಇದೆ, ಬಿಸ್ನೆಸ್ ಎಲ್ಲ ತುಂಬ ಕಷ್ಟ ಇದೆ. ನಾನು ಒಂದು ಹೆಮ್ಮೆಯಿಂದ ಒಂದು ವಿಷಯ ಹೇಳ್ಕೊತೀನಿ ಅಂದರೆ, ನಾನು ಫಸ್ಟ್ ಟೀಸರ್, ಸೆಕೆಂಡ್ ಟೀಸರ್ ಬಿಟ್ಟಾಗಲೇ ವಿತಿನ್ 45 ಮಿನಿಟ್ಸ್ ಹಿಂದಿ ಡಬ್ಬಿಂಗ್ ರೈಟ್ಸು ಈ ಎಲ್ಲ ಇಂಡಸ್ಟ್ರಿಲಿ ಎಲ್ಲರೂ ಗೊತ್ತಿದೆ, ಭರ್ಜರಿ ಗಂಡು ಒಳ್ಳೆ ಹಿಂದಿ ಡಬ್ಬಿಂಗ್ ರೈಟ್ಸ್ ಆಗಿದೆ ಅಂತ. ತುಂಬ ಒಳ್ಳೆ ಮೊತ್ತಕ್ಕೆ, ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕೆ ಡಬಲ್ ಆಯಿತು.
ಅದ್ರ ಎಫರ್ಟಿಗೆ ಏನೂ ಅಲ್ಲ, ವೆರಿ ಸಿಂಪಲ್. ಅವ್ರು ಹೇಳಿದ್ದಿಷ್ಟೇ, ಮೇಕಿಂಗ್ ಕ್ಲಾಸ್ ಆಗಿದೆ, ಒಳ್ಳೆ ಕ್ವಾಲಿಟಿ ಮಾಡಿದ್ದೀರಾ. ನಾವು ನಾವು ಫಸ್ಟು ಸೆಲೆಕ್ಟ್ ಮಾಡಿದ್ದೆ ಮೇಕಿಂಗೋಸ್ಕರ ಅಂತ. ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳು ನನ್ನ ಟೆಕ್ನಿಕಲ್ ಟೀಮ್ಗೆ ಹೇಳ್ತೀನಿ. ಕಿರಣ್ ಅವ್ರ ಎಫರ್ಟು, ಆರ್ಟಿಸ್ಟ್ ಎಫರ್ಟ್ ಅಷ್ಟೇ ಇದೆ. ಬಟ್ ನನ್ನ ವಿಜುವಲೈಸೇಷನ್, ನನ್ನ ಮನಸ್ಸಲ್ಲಿ ಏನು ಅಂದ್ಕೊಂಡು ಅದನ್ನು ತೆಗೆದುಕೊಟ್ಟಂಥ ವ್ಯಕ್ತಿ ಕಿಟ್ಟಿ. ತುಂಬ ದೊಡ್ಡ ಎತ್ತರಕ್ಕೆ ಬೆಳಿಬೇಕು, ತುಂಬ ಒಳ್ಳೆ ಹಂಗರ್ ಫೈರ್ ಇದೆ. ಅದೆಲ್ಲ ಆಸೆ ನನ್ನ ಕೈಗೆ ಸಿಗದೇ ಇರೋಂಥ ಟೆಕ್ನಿಷಿಯನ್ ಆಗಲಿ, ಅದು ನನ್ನ ಆಸೆ. ಎಲ್ಲರಿಗೂ ಅದನ್ನೇ ನಾನು ಇದು ಮಾಡೋದು. ವಿಜಯ್ಗೂ ಅಷ್ಟೇ. ವಿಜಯ್ ಅವಾಗವಾಗ ಹೇಳ್ತಾರೆ, ಏನು ಸಹ ನಮಗೆ ಇನ್ನೂ ದೊಡ್ಡ ಸಿನಿಮಾ ಸಿಗಬೇಕು. ಅದು ಪೇಷನ್ಸ್ ಇರಿ, ನಿಮ್ಮ ಟ್ಯಾಲೆಂಟ್ ಇದ್ದರೆ ಖಂಡಿತ ಯಾವತ್ತಾದರೂ. ಈಗಾಗಲೇ ಆಲ್ರೆಡಿ ಅವರು ಹೈದ್ರಾಬಾದಲ್ಲಿ ಎಲ್ಲ ಅವರ ವಿಂಗ್ಸ್ನ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಸೈಲೆಂಟಾಗಿದ್ದಾರೆ, ಸೈಲೆಂಟಾಗಿರೋ ನಂಬರ್ದು ಅಂತಾರಲ್ಲ ಹಂಗೆ. ಅವರ ಅಣ್ಣ ಬಂದು ಜೀವನ್ ಅಂತ, ಕಿರವಾಣಿ ಸರ್ ಜೊತೆ ಎಲ್ಲ ವರ್ಕ್ ಮಾಡ್ತಾರೆ. ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ. ಬೇರೆ ಅದಾದಮೇಲೆ ಇಲ್ಲಿ ಒಂದು 3 ಹೆಸರು ಕಾಣಿಸುತ್ತೆ: BT ಮಂಜುನಾಥ್, ಸ್ವಾತಿ ಲಿಂಗರಾಜ್ ಆ್ಯಂಡ್ NMK ಶ್ರೀನಿವಾಸ್ ಅಂತ. ಅಂದರೆ ನನಗೆ ತುಂಬ ನಾನು ಬ್ಲೈಂಡ್ ಆಗಿ ದೇವ್ರು ನಮ್ದಾಗಿ ಯಾವುದೋ ಒಂದು ಡೋರ್ ಓಪನ್ ಆಗುತ್ತೆ. ಅದು ನನ್ನ ಅದೃಷ್ಟ. ಹಂಗೆ ಆ 3 ಜನನು ನನಗೆ ತುಂಬ ಕ್ರಿಟಿಕಲ್ ಟೈಮಲ್ಲಿ ಹೆಲ್ಪ್ ಮಾಡಿದ್ದಾರೆ. BT ಮಂಜುನಾಥ್ ಬಂದಾಗಲೂ ತುಂಬ ಕ್ರಿಟಿಕಲ್ ಕಂಡೀಷನು, ಅವರು ಫಂಡ್ ಮಾಡಿ ಸಿನಿಮಾನ ಮುಂದೆ ಕರ್ಕೊಂಡೋದ್ರು. ಹಂಗೆ ಪ್ರವೀಣ್ ಬಂದಿದ್ದಾರೆ, ಪ್ರವೀಣ್ ಮತ್ತು ಅವರ ವೈಫ್ ಇಬ್ಬರು ಬಂದಿದ್ದಾರೆ. ಅವರು ಅಷ್ಟೇ ನನಗೆ ತುಂಬ ಒಂಥರ ಬ್ಲ್ಯಾಂಕ್ ಸ್ಟೇಜಲ್ಲಿದ್ದಾಗ ನನ್ನ ಕೈ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ NMK ಶ್ರೀನಿವಾಸ್ ಅವ್ರು ಬಂದಿಲ್ಲ ಇವತ್ತು, ಅವರು ಅಷ್ಟೇ. ಇವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಣಜಿ ಸರ್ನಂತೂ ನಾನು ನೆನೆಸ್ಕೊಳ್ಳೇಬೇಕು. ಅವ್ರ ಜೊತೆ ನಾನು ಮೊನ್ನೆ ಬ್ಯಾಂಕಾಕಲ್ಲಿ ಶೂಟ್ ಮಾಡ್ಕೊಂಡು ಬಂದಾಗ, ಅಂಥ ದೊಡ್ಡ ವ್ಯಕ್ತಿ, ಅಂಥ ಇರಲಿ ಅಲ್ಲಿ ಬ್ಯಾಂಕಾಕಲ್ಲಿ ನಿಮಗೇನು ಗೊತ್ತಿದೆಯಾ, ಬಟ್ ಅವ್ರು ಏನೇನು ಅಲ್ಲಿ ಮಾಡಿದ್ದಾರೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ಸಿನಿಮಾ ಮಾಡಿರೋದು, ಅಲ್ಲಿ ಏನೇನು ಖರ್ಚು ಮಾಡಿ ಹೇಗೆ ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಅದು ಹೇಳಿದ್ದು ಆಟೋಮೆಟಿಕ್ಕಾಗಿ ನನ್ನ ಶೇರ್ ಸಿನಿಮಾಗೆ ಅವರು ಕೆಲಸ ಮಾಡಿ ಸೊ ನನಗೆ ಈ ಒಂದು ಇದನ್ನು ಪ್ರಯತ್ನನ ನಾನು ಹಾಗೆ ಇನ್ನೊಬ್ಬರು ನಮ್ಮ ಸುದರ್ಶನ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್, ಬನ್ನಿ. ಅವರು ಅಷ್ಟೇ ನನ್ನ ಒಳ್ಳೆ ಟೈಮಲ್ಲಿ ನನಗೆ ಕೈ ಹಿಡಿದು ಇನ್ನೊಂದು ಸಿನಿಮಾ ಕೊಟ್ಟು, ಭರ್ಜರಿ ಗಂಡು ಮಾಡುವಾಗಲೇ ಜೊತೆಲಿ ಸಿನಿಮಾ ಮಾಡೋಣ ಅಂತ ತುಂಬ ಪ್ಯಾಷನೇಟ್ ಇರೋವಂಥ ಒಂದು ಪ್ರೊಡ್ಯೂಸರು. ಇಂಥವರೆಲ್ಲ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಹಾಗೆ ಇನ್ನೇನು ಯಾರನ್ನ ಬಿಟ್ಟಿದ್ದೀನಿ, ಇನ್ನೊಬ್ರು ಯಾರೋ ಪ್ರೊಡ್ಯೂಸರು ಇಲ್ಲ, ಅವರು ನಿರ್ಮಾಪಕರಲ್ಲ, ನನಗೆ ಬ್ಯಾಕ್ ಸಪೋರ್ಟ್. ನನ್ನ ಕ್ಲಾಸ್ಮೇಟ್ ಅವನು. ಸೊ ಅವನು ನನಗೆ ಇಲ್ಲ ಸರ್, ಅಂಥವ್ರು ಯಾರು ಇದ್ದರೆ ಸಿನಿಮಾ ಇಷ್ಟು ಡಿಲೇ ಆಗ್ತಾ ಇರಲಿಲ್ಲ. ಆ ಥರದವ್ರು ಬೇಕು ಸರ್, ಆ ಥರದವ್ರು ಇದ್ದರೆ ಸಿನಿಮಾ ಇಷ್ಟು ಡಿಲೇ ಆಗ್ತಾ ಇರಲಿಲ್ಲ. ಹಾಂ. ಈ ಬೇರೆ ಏನೋ ಪ್ರಶ್ನೆ ಇದ್ದರೆ ಕೇಳಿ. ನಾನು ನಿಮ್ಮನ್ನು ಒಂದೇ ಒಂದು ವಿಷಯ ಕೇಳ್ಕೊಳ್ಳೋದು, ಮನವಿ ಮಾಡಿ ಕೇಳ್ಕೊತೀನಿ. ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ, ದೊಡ್ಡ ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ, ಸಣ್ಣ ಸಿನಿಮಾಗಳಿಗೂ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ತುಂಬ ಪ್ಯಾಷನೇಟ್ ಇರೋವಂಥ ಒಂದು ಟೀಮು. ಕಿರಣ್ ಆಗಿರ್ಬೋದು, ಯಶಾ ಶಿವಕುಮಾರ್ ಆಗಿರ್ಬೋದು, ನಮ್ಮ ನಾಗೇಶ್ವರ್ ಇದ್ದಾರೆ, ಎಲ್ಲ ಟೆಕ್ನಿಕಲ್ ಟೀಮು ಅಷ್ಟೇ. ರಾಕೇಶ್ ಆಲ್ರೆಡಿ ಈಗ ಒಂದೇ ಹೀರೋ ಆಗೋವಂಥ ಒಂದು ಎಲ್ಲ ಲಕ್ಷಣಗಳು ಅವನಲ್ಲಿದೆ. ನಿಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಸಿನಿಮಾಗೂ ಮಾಡಿದಾಗೆ ನಮ್ಮ ಸಿನಿಮಾನು ದಯವಿಟ್ಟು ಮಾಧ್ಯಮದವರೇ ನಮಗೀಗ ದೇವರು. ಇನ್ಯಾವರು ಈ ರಿಲೀಸ್ ನಮ್ಮ ಸಿನಿಮಾ ಒಂದು ಎಲ್ಲರಿಗೂ ತಲುಪಬೇಕಂದ್ರೆ ನೀವೇ ನಮ್ಮ ದೇವ್ರು ಅಂತ ಹೇಳಿ. ಈ ಮಾತು ಯಾವತ್ತೂ ಇರುತ್ತೆ. ನೀವು ಯಾವತ್ತಾದರೂ ನನಗೆ ಎಲ್ಲರೂ ಹಿಂಗೆ ಮಾತಾಡೋದು, ಆಮೇಲೆ ಅದೆಲ್ಲ ಓಕೆ, ಅದೆಲ್ಲ ನಾನು ಓಪನ್. ನೀವು ಯಾವತ್ತಾದರೂ ಬಂದು, ಈಗ ಆಲ್ರೆಡಿ ನನ್ನ ಜೊತೆ ಸುಮಾರು ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ರತ್ನಮಂಜರಿ ಟೈಮಲ್ಲೂ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೇನು ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಆದಷ್ಟು ಹೆಚ್ಚಿಗೆ. ನಾವು ಹಿಂದಿ ಏನೇ ಮಾಡ್ತಾ ಇಲ್ಲ ಸರ್, ನನಗೆ ಕನ್ನಡ ಸಿನಿಮಾ ಮಾಡಬೇಕಂತ ಆಸೆ ಅಷ್ಟೇ ಸರ್. ಕನ್ನಡ ಸಿನಿಮಾನ ಈಗ ನನಗೆ ನೋಡಿ, ಕಾಂತಾರ ಸಿನಿಮಾ ನಂಗೆ ತುಂಬ ಹೆಮ್ಮೆ, ಹೇಳ್ಕೊತೀನಿ. ಆ ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಿದ್ದಲ್ಲ, ಅದು ಪ್ಯಾನ್ ಇಂಡಿಯಾ ಆಗಿದ್ದು. ಸೊ ನನ್ನ ಕನಸು ಅಷ್ಟೇ, ನನ್ನ ಕನಸು ನಿಜವಾಗ್ಲೂ ಅಲ್ಲಿವರೆಗೂ ಇದೆ. ಮೊನ್ನೆ ಯಶ್ ಅವ್ರು ಒಂದು ಮಾತು ಹೇಳಿದ್ರು, ನಿಮ್ಮ ಕನಸನ್ನ ಬೇರೆಯವ್ರು ಕೇಳಿದ್ರೆ ಅವ್ನಿಗೆ ಶಾಕ್ ಹೊಡಿಬೇಕು, ಹಂಗಿರ್ಬೇಕು ನಿಮ್ಮ ಕನಸು ಅಂತ. ನಂಗೆ ತುಂಬ ಇಷ್ಟವಾದ ಮಾತದು. ಸೊ ನನ್ನ ಕನಸು ಹಂಗೆ, ನಾನು ದೊಡ್ಡ ಮಟ್ಟಕ್ಕೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ನಾನು ಓಪನ್ನಾಗಿ ಹೇಳ್ತೀನಿ, ಅಪ್ಪು ಸರ್ಗೆ ಸಿನಿಮಾ ಮಾಡಬೇಕು ಅನ್ನೋದು ಒಂದು ದೊಡ್ಡ ಡ್ರೀಮ್ ಆಗಿತ್ತು. ನಾನು ಏನೇ ಕಥೆಯಲ್ಲಿ ಒಂದು ಹೀರೋ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರ ಮೈಂಡಲ್ಲಿ ಇಟ್ಕೊಂಡು ಬೇರೆ ಹೀರೋಗಳು ಬಂದಾಗ ಅದೇ ಥರ ನಾನು ಅವ್ರನ್ನ ಹೆಂಗೆ ಫೋಕಸ್ ಮಾಡಬೇಕು, ಅಥವಾ ಅವ್ರ ಜೊತೆ ನಾನು ಸಿನಿಮಾ ಮಾಡಿದ್ರೆ ಏನೇನು ಮಾಡ್ಬೋದಿತ್ತು ಅದನ್ನು ಅಂದ್ಕೊಂಡೆ ನಾನು ಕಿರಣ್ ಅವ್ರ ಜೊತೆನೂ ಸಿನಿಮಾ ಮಾಡೋದು, ಅಥವಾ ಯಾರ ಜೊತೆ ಸಿನಿಮಾ ಮಾಡೋದು ನನ್ನ ಆಸೆ ಅದಾಗಿರುತ್ತೆ.
ಸೊ ನನಗೆ ಕನ್ನಡ ಸಿನಿಮಾ ಮಾಡಬೇಕು ಸರ್, ಕನ್ನಡ ಸಿನಿಮಾ ಮಾಡಿ ಅದು ದೊಡ್ಡ ಮಟ್ಟಕ್ಕೆ ಇದಾಗಿ ಬೇರೆ ಲ್ಯಾಂಗ್ವೇಜ್ ಅವರು ನಮ್ಮ ಸಿನಿಮಾನ ನೋಡಿ ಪ್ಯಾನ್ ಇಂಡಿಯಾ ಮಾಡ್ಕೊಂಡು ಹೋಗ್ಬೇಕು ಹೊರತು ನನಗೆ ಪ್ಯಾನ್ ಇಂಡಿಯಾಗೆ ನಾನು ಯಾವತ್ತೂ ನನ್ನ ಆಸೆ ಅದಲ್ಲ, ಸದ್ಯಕ್ಕೆ ಅದಲ್ಲ. ಅಣಜಿ ಸಾರ್ಗೆ ಹೇಳಿದ್ದೀನಿ, ನಾನು ಅವರು ಸಿನಿಮಾ ನೋಡಿದ್ದಾರೆ, ಯಾಕಂದರೆ ಅವರಿಗೆ ನಾನು ಇಷ್ಟು ಥಿಯೇಟ್ರ್ ಮಾಡಿ ಅಥವಾ ಹಿಂಗೆ ರಿಲೀಸ್ ಮಾಡಿ ಈ ಕಡೆ ಬನ್ನಿ ಸರ್, ಒಂದು ನಿಮಿಷ ಹೇಳಿ, ಮಾತಾಡಿ ರಿಲೀಸ್ ಬಗ್ಗೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಯಾಕಂದ್ರೆ ನನಗೆ ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು. ಅವರು ಸರ್ ಪ್ರಮೋಷನ್ನು ನಾವು ದೊಡ್ಡ ಮಟ್ಟಕ್ಕೆ ಮಾಡೋ ಶಕ್ತಿ ನಾವಿಲ್ಲ, ಅದಕ್ಕೆ ಹೇಳಿದ್ದು ನೀವು ಈಗ ನಮಗೆ ದೇವರುಗಳು, ಸ್ವಲ್ಪ ನಮಗೆ ಹೆಲ್ಪ್ ಮಾಡಿ. ಸುಧೀಂದ್ರ ಸರ್ಗೆ ಹೇಳಿದ್ದೀನಿ, ಅವರು ನನಗೆ ಎಲ್ಲ ಹಂತದಲ್ಲೂ ಸಜೆಷನ್ಸ್ ಕೊಡ್ತಾರೆ, ತುಂಬ ಒಳ್ಳೆ ಗಾರ್ಡಿಯನ್ ಥರ ಇದ್ದಾರೆ. ಅಣ್ಣ ಹೇಳಿ ಡಿಸ್ಟ್ರಿಬ್ಯೂಷನ್ದು, ನಾನು ಅವ್ರಿಗೇನು ಹೇಳಿಲ್ಲ, ಇಷ್ಟು ಥಿಯೇಟ್ರ್ ಮಾಡ್ಕೊಡಿ, ನಾವು ಸಿನಿಮಾ ನೋಡಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಮಾಡಿ ಅಂತ ಹೇಳಿದ್ದೀನಿ. ಅಣ್ಣ ಮಂಜಣ್ಣ ಕೂತ್ಕೊಳ್ಳೋಣ ಆಮೇಲೆ. ಇದು 5ನೇ ತಾರೀಕು ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಲಿಮಿಟ್ ಥಿಯೇಟರ್ಸ್ ತುಂಬ ಏರಿಯಾಗೆ ಒಂದು ಥರನೇ ಮಾಡ್ಕೊಂಡು, ಎಲ್ಲ ಡಿಸ್ಟ್ರಿಕ್ಟ್ ಒಂದು ಥರ ಮಾಡ್ಕೊಂಡು ನೋಡಿ. ಸಿನಿಮಾ ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ವೀಕಲ್ಲಿ ಇನ್ನೂ ಐ ಮಾಡ್ಬೋದು. ತುಂಬ ಖಾಲಿ ಸಿನಿಮಾ ಓಡಿಸೋದು ನಾನು ಯಾವತ್ತೂ ಇಷ್ಟಪಡಲ್ಲ. ಯಾಕಂದ್ರೆ ನನ್ನ ಅನುಭವದಲ್ಲಿ ಆ ಏರಿಯಾದಲ್ಲಿ ಥಿಯೇಟರ್ಗಳಿರಬೇಕು, ಅದು ಮಲ್ಟಿಪ್ಲೆಕ್ಸ್ ಆಗ್ಬೋದು, ಸಿಂಗಲ್ ಸ್ಕ್ರೀನ್ ಆಗ್ಬೋದು. ಈ ಥರ ಪ್ಲ್ಯಾನ್ ಡಿಸ್ಟಿಕಲ್ಲಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನಿರ್ಮಾಪಕರು ಅಥವಾ ನಿರ್ದೇಶಕರು ಆಗಲಿ ಅವ್ರಿಗೊಂದು ಒಳ್ಳೇದಾಗಬೇಕಂತ ಆಸೆ ಪಟ್ಟರು. ಯಾಕಂದರೆ ನಾವೆಲ್ಲ ಥರ ಕಷ್ಟ ಅನುಭವಿಸಿದ್ದೇವೆ ಸಿನಿಮಾ ಮಾಡಿ. ಚೆನ್ನಾಗೂ ಆಗಿದೆ, ನಮ್ಮ ತಪ್ಪಿಂದ ತಪ್ಪು ಆಗಿದೆ. ಅಂದರೆ ನಮ್ಮ ತಪ್ಪಿಂದ ತಪ್ಪಾಗಿದೆ, ಸಿನಿಮಾ ತಪ್ಪಲ್ಲ, ನಾವು ಮಾಡೋರ ತಪ್ಪಿಂದ ತಪ್ಪಾಗಿದೆ. ಆ ತಪ್ಪು ಆಗಬಾರ್ದು ಯಾರಿಂದನೂ. ಪ್ರಸಿದ್ಧ ಅವರಾಗಲಿ, ನಮ್ಮ ಕಿರಣ್ ರಾಜ್ ಸಿನಿಮಾ ಮಾಡಿದ್ದಾರೆ, ನಮ್ಮ DOP ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಕ್ವಾಲಿಟಿ ಸಿನಿಮಾ. ಇಲ್ಲೊಂದು ಏನಂದರೆ ನಮ್ಮ ಜನ ಕ್ವಾಲಿಟಿ ಸಿನಿಮಾ ಇದ್ದಾಗ ಸ್ವಲ್ಪ ನೋಡ್ತಾರೆ, ಗೊತ್ತಾಗುತ್ತೆ. ಇವತ್ತು ಒಂದು ಪೋಸ್ಟ್ರಲ್ಲಿ, ಒಂದು ಟ್ರೈಲರಲ್ಲಿ ಜನ ಜಡ್ಜ್ ಮಾಡೋಷ್ಟು ಅಡ್ವಾನ್ಸ್ ಆದರೆ ನಾವಾಗೆಲ್ಲ ನಾವು ಹೆಂಗೆ ಹೇಳ್ತಿದ್ವಿ, ನಾವು ಹೇಳಿದಷ್ಟೇ ನಡೀತದೆ, ಅದೆಲ್ಲ ಸುಳ್ಳು. ನಮ್ದು ಔಟ್ಪುಟ್ ಚೆನ್ನಾಗಿತ್ತು ಅಂದರೆ 100% ನೋಡ್ತಾರೆ. ಒಳ್ಳೆ ಥಿಯೇಟರ್ ಸೆಟಪ್ ಮಾಡ್ತೀವಿ, ಸಿನಿಮಾ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಇನ್ಫಾರ್ಮ್ ಮಾಡಿ.